शांति 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 ओम स्वादित्या विभव प्रसूत विफलद्वैत प्रपंचाहित स्पष्टभ्रान्तितिरोहितात्ममदयो भादशो मन्मते व्यापारदूरस्थितं वन्दे नन्दितविश्वभव्ययमजं भक्त्या तमेकं विभुम् ब्रह्मविद्यासम्प्रदायकर्तृभ्यो ऋषिभ्यो नमो महद्भ्यो नमो गुरुभ्यः प्रज्ञानघनप्रत्यगत्सो ब्रह्मैवाहमस्मि ब्रह्मैवाहमस्मि श्रुतिस्मृतिपुरा इसको बंदे किरण वंदे सच्चिदानंदं गिरिवर्यं महामतिं वेदवेदान्तदारकं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं प्रवाह्ये श्री श्री सच्चिदानन्देन सरस्वती महासद्गुरुभ्यो नमः श्रुतिशङ्करवाङ्मात्रादमसत्त्वप्रदायकः गुरेश्वरो गृह्णातु ज्ञानं वार्तिकमुत्तमम् अधीभगवो ब्रह्म कार्यकारणयोर्भित्तौ कार्यकारणता कुतः अभित्तौ च तयोरैक्यात् कार्यकारणता अभित्तौ कार्यकारणता कुतः विज्ञानात्मविकारस्य कारणैक्य विमुक्तता कार्यकारणयोर्भित्तौ कार्यकारणता कुतः अभित्तौ च तयोरैक्यात् कार्यकारणता कुतः विज्ञानात्मविकारस्य कारणैक्यं विमुक्तता ಮೇಲೆ ಕಾರ್ಯಕಾರಣಯೋಃ भित्तौ कार्यकारणता कुतः अभित्तौ च तयोः ऐक्यात् कार्यकारणता कुतः विज्ञानात्मविकारस्य ಕಾರಣೈಕ್ಯಂ ವಿಮುಕ್ತತಾ ಇವಾಗ ಕಾರ್ಯಕಾರಣ ಎರಡು ಹೊಸ್ತಿದೆ. ಈಗ ಮಣ್ಣು ಕಾರಣ, ಗಡಿಗೆ ಕಾರ್ಯ ಅಂತ ಈ ರೀತಿ ಇದೆ. ಇಲ್ಲಿ ಈ ಅದು ಮಣ್ಣು ಕಾರಣ ಗಡಿಗೆ ಕಾರ್ಯ ಅನ್ನುವಾಗ ಬೇರೆಯೇ ಇಲ್ಲ, ಅನನ್ಯತ್ವ. ನೀವು ಇಲ್ಲ ಕಾರ್ಯವೇ ಬೇರೆ ಕಾರಣವೇ ಬೇರೆ, ತಾರ್ಕಿಕರು ವೈಶೇಷಿಕರು ಎಲ್ಲ ಕಾರ್ಯಕಾರಣ ಬೇರೆ ಬೇರೆ ಅಂತಾರೆ. ಹೇಗೆ ಕುದುರೆ ಎಮ್ಮೆ ಹೇಗೆ ಬೇರೆನೋ ಕಾರ್ಯವೇ ಬೇರೆ ಕಾರಣವೇ ಬೇರೆ ಅಂತಾರೆ. ಹಾಗಂತಾರೆ ಭಿತ್ತವು ಅಂದ್ರೆ ಬೇರೆ ಬೇರೆ ಆದರೆ ಕಾರ್ಯ ಕುದುರೆ ಕಾರಣ ಎಮ್ಮೆ ಕಾರ್ಯ ಅಂತ ಆದ್ರೆ ಕಾರ್ಯಕಾರಣ ಅಂತ ಬಂತು. ಅದಕ್ಕೆ ಅದು ಬಾಡಿಗೆ ಅದಿದೆ, ಇದು ಬಾಡಿಗೆ ಇದಿದೆ. ಎಮ್ಮೆಗೂ ಕುದುರೆಗೂ ಕಾರ್ಯಕಾರಣ ಭಾವ ಇದೆ. ಎಮ್ಮೆ ಕಾರಣ ಕುದುರೆ ಕಾರ್ಯ, ಅಥವಾ ಕುದುರೆ ಕಾರಣ ಎಮ್ಮೆ ಕಾರ್ಯ ಆಗತ್ತಾ? ಪುಸ್ತಕಕ್ಕೂ ಕಾರ್ಯಕಾರಣ ಭಾವ ಇದೆಯಾ? ಪುಸ್ತಕ ಕಾರಣ ಕುರ್ಚಿ ಕಾರ್ಯ, ಅಥವಾ ಕುರ್ಚಿ ಕಾರಣ ಪುಸ್ತಕ ಆದಾಗಲ್ಲ. ಎರಡು ಬೇರೆ ಬೇರೆ ಅಂತ ಆದ್ರೆ ಕುರ್ಚಿ ಪುಸ್ತಕ ಅದಕ್ಕೆ ಕಾರ್ಯಕಾರಣ ಭಾವ ಬರೋಲ್ಲ. ಅಭಿತ್ತವು ಇಲ್ಲ ಒಂದೇ, ಮಣ್ಣು ಗಡಿಗೆ ಎರಡು ಒಂದೇ ಅಂದ್ರೆ ಕಾರ್ಯಕಾರಣ ಎಂತ ಆಯ್ತು ಅವಾಗ? ಒಂದಕ್ಕಿಂತ ಕಾರ್ಯಕಾರಣ ಹಾಕ್ತೀರಾ ಅಂತ ಶಬ್ದ. ಇಲ್ಲ ವಿಜಯಲಕ್ಷ್ಮಿ ಅಂತ ಅವ್ರು ಮೀನಾಕ್ಷಿ ಅಮ್ಮ ಅಂತ. ಇಲ್ಲ ಅವರು ಅಮೆರಿಕಾದಲ್ಲಿ ಸ್ವತಂತ್ರ ಇರುತ್ತೆ. ಪುಸ್ತಕಕ್ಕೆ ಕುರ್ಚಿ ಡಿಪೆಂಡೆನ್ಸ್ ಇಲ್ಲ, ಕುರ್ಚಿಗೆ ಪುಸ್ತಕ ಡಿಪೆಂಡೆನ್ಸ್, ಅದು ಪಡಗದಿರುತ್ತೆ, ಇದು ಬದಿರುತ್ತೆ. ಹೀಗೆ ಎರಡು ಕಾರ್ಯಕಾರಣ ಬೇರೆ ಬೇರೆ ಅಂದ್ರೆ ಕಾರ್ಯಕಾರಣ ಎಂತ ಬಂತು ಅದಕ್ಕೆ? ಇದು ಬಂದ್ರೆ ಅದಿದೆ ಅಂತ. ಇಲ್ಲ ಆಭರಣಕ್ಕೂ ಚಿನ್ನಕ್ಕೂ ಕಾರ್ಯಕಾರಣ ಭಾವ ಅಂದ್ರೆ ಒಂದೇ. ಚಿನ್ನವನ್ನೇ ಈ ಆಕಾರದಲ್ಲಿ ಕಾರ್ಯ ಅಂತ ಇದ್ದೀರಾ, ಆಭರಣ ಅಂತ ಇದ್ದೀರಾ. ಆಭರಣ ಅಂತ ಒಂದು ಚಿನ್ನಕ್ಕಿಂತ ಬೇರೆ ವಸ್ತು ಇಲ್ಲ, ಅಷ್ಟೇ. ಹಾಗೆ ಕಾರ್ಯಕಾರಣ ಅಭಿತ್ತವು ಎರಡಕ್ಕೆ ಬೇರೆ ಇಲ್ಲ ಅಂತ ಆದ್ರು ಆವಾಗಲೇ ಕಾರ್ಯಕಾರಣ ಬಂತು ಒಂದು. ಈಗ ಈ ವಿಜ್ಞಾನಾತ್ಮ ಜಾಲ ಯಾರೋ ಜೀವ, ಈ ವಿಕಾರವು ಅವನು ಕಾರ್ಯಕಾರಣ ಅಂತ ಆದ್ರೆ ಐಕ್ಯವಾಗತ್ತೆ. ಅದು ಒಂದಾದದ್ದಾದ್ರೆ ಈ ವಿಜ್ಞಾನಾತ್ಮ ಜೀವನು ಪರಮಾತ್ಮನ ವಿಕಾರ, ಪರಮಾತ್ಮನೇ ಹೀಗೆ ತೋರ್ಕೊಂಡವನು ಅಂದ್ರೆ, ಹಾಗೆ ಅಲೆ ಹೇಗೆ ಸಮುದ್ರ ಹೇಗೆ ತೋರ್ಕೊಂಡದ್ದು
ಹಾಗೆ ವಿಜ್ಞಾನಾತ್ಮ ಪರಮಾತ್ಮ ತಿಳ್ಕೊಂಡು ಒಂದೇ ಅಂತ ಆಯ್ತು. ಅದೇ ಮುಕ್ತತೆ. ಒಂದು ತಿಳ್ಕೊಳ್ಳೋದೇ ಮುಕ್ತತೆ ಹೊರತು ಮುಕ್ತಿ ಆಗೋಕೆ ಏನು ಮಾಡ್ಬೇಕಾಗಿಲ್ಲ, ಏನು ಪಡ್ಕೊಳಕಲ್ಲ. ನಾನು ಬೇರೆ, ನಾನು ಸ್ವತಂತ್ರ, ಅವನ್ ಬೇರೆ ಅಂತ ಅನ್ಕೊಂಡ್ರೆ ಬಂಧನ, ದುಃಖ, ಕಷ್ಟ. ನನ್ನ ಸ್ವರೂಪ ಅದೇ, ಬ್ರಹ್ಮ ಸ್ವರೂಪವೇ ನನ್ನ ಸ್ವರೂಪ, ಬ್ರಹ್ಮಕ್ಕಿಂತ ನಾನು ಬೇರೆ ಅಲ್ಲ ಅಂತ ಕಂಡ್ಕೊಂಡ್ಬಿಟ್ಟ ಅಂದ್ರೆ ಕಂಡ್ಕೊಂಡ್ರೆ ಸಮಯದಲ್ಲೇ ಮುಕ್ತನಾಗ್ಬಿಡ್ತಾನೆ. ಅಜ್ಞಾನದಿಂದಲೇ ಬಂಧ, ದುಃಖ, ಕಷ್ಟವೇ ಹೊರತು ಹೀಗಾಗಿ ಬಂಧ, ಕಷ್ಟ, ದುಃಖ ಅಂತ ಯಾರೂ ಇಲ್ಲ. ಅಂದ್ರೆ ಬಂಧ, ದುಃಖ, ಕಷ್ಟ ಅನ್ನೋದೇ ಅಜ್ಞಾನ. ಅಜ್ಞಾನದಿಂದ ಬಂದಿಲ್ಲ. ಬಂಧ, ದುಃಖ, ಕಷ್ಟ ಅಂತ ಅನ್ಕೋತೀವಲ್ಲ, ಅದೇ ಒಂದು ತಪ್ಪು ತಿಳಿಕೆ. ಇಲ್ಲವೇ ಇಲ್ಲ. ಯಾರಿಗೂ ಬಂಧವಿಲ್ಲ, ಕಷ್ಟ ಇಲ್ಲ, ದುಃಖ ಇಲ್ಲ. ಯಾಕಂದ್ರೆ ಎಲ್ಲರೂ ಪರಮಾತ್ಮ ರೂಪದವರೇ ಅಂತ ಆದ್ಮೇಲೆ ಪರಮಾತ್ಮಗೆ ಬಂಧ, ದುಃಖ, ಕಷ್ಟ ಇಲ್ಲೇ ಬರುತ್ತೆ. ಘಟಾಕಾಶ ಮಹಾಕಾಶ ಇಲ್ಲ. ಘಟಾಕಾಶಕ್ಕೆ ಸಾವಯವತ್ವ, ಪರಿಚ್ಛಿನ್ನತ್ವ, ವಿಕಾರತ್ವ ಇದೆಯಾ? ಈ ಆಕಾಶಕ್ಕೆ ಹೇಗೆ ಸಾವಯವತ್ವ, ವಿಕಾರತ್ವ, ಪರಿಚ್ಛಿನ್ನತ್ವ ಇಲ್ವೋ, ಅದಕ್ಕೂ ಇಲ್ಲ. ತಪ್ಪಾಗಿ ತೋರುತ್ತೆ ಅಷ್ಟೇ. ಹಾಗೆ ಈ ಜೀವಾತ್ಮ ಪರಮಾತ್ಮಗಳು ಘಟಾಕಾಶ ಮಹಾಕಾಶದಂತೆ ಇರ್ತಕ್ಕವರು ಅಂತ ಆದ್ರೆ ಐಕ್ಯ ಅಂತಾಗಿ ಒಂದೇ ಅಂತಾದಾಗ ಆ ಜ್ಞಾನ ಸಾಕು. ಅಜ್ಞಾನದಿಂದ ಬಂದ ದುಃಖ ಕಷ್ಟವೇ ಹೊರತು ಅಜ್ಞಾನ ಹೋಗುತ್ತಲೇ, ಒಂದೇ ತಿಳಿಯುತ್ತಲೇ ಮುಕ್ತತೆ ಅನ್ನೋದು ಸ್ವರೂಪವಾಗ್ಬಿಡುತ್ತೆ. ಮುಕ್ತತೆ ಗೇನಿಂಗ್ ಅಲ್ಲ, ಪೊಸೆಸಿವ್ ಅಲ್ಲ. ಆಲ್ರೆಡಿ ಇವರ ಮುಕ್ತನೇ. ಎಕ್ಸಿಸ್ಟಿಂಗ್. ರೆಕಗ್ನೈಸ್ ಇಟ್, ಗುರುತಿಸ್ಬೇಕು. ಹಂಗೆ ಆಗಿದ್ದೀನಿ ಗುರುತಿಸ್ಕೋಬೇಕೇ ಹೊರತು ಇದಾಗಲ್ಲ. ಇದು ಮಂಜುಶ್ರೀ ಒಂದು ಪ್ರವಚನ ಕಳ್ಸ ಅಂದ್ರೆ ನಿಮ್ಗೆ ಆಕ್ಷೇಪ ಇಲ್ಲ. ಅದಕ್ಕೆ ಮಂಜುಶ್ರೀ ಚೆನ್ನಾಗಿ ನೆನ್ನೆ ನಮ್ಮ ಇವ್ರಿಗೆಲ್ಲ ಕಳಿಸ್ದೆ, ಲಕ್ಷ್ಮೀರ್ಗೆಲ್ಲ ಕಳಿಸ್ದೆ. ಅದೇ ತುಂಬಾ ಜನ ಮಾತಾಡ್ತಾರೆ. ನಮ್ಮ ಅಣ್ಣ ಶಿಷ್ಯ ಒಬ್ಬ ಮಂಜುಶ್ರೀ, ಅದು ಮಾಡ್ಕೊಳ್ತೀರಾ? ಕಾರ್ಯ ಕಾರಣ ಅಂತ ಅನಿಸ್ಕೊಂಡ ಎಲ್ಲ ಪದಾರ್ಥಗಳಿಗೆ ಎರಡು ಪದಾರ್ಥಗಳು ಅಂತಾಗಿ ಪರಸ್ಪರ ಭೇದ ಇದೆ ಅಂತ ಆದರೆ ಎರಡು ಪದಾರ್ಥಗಳು ಎನ್ನಿಸ್ಕೊಂಡು ಪರಸ್ಪರ ಭೇದವಿದೆ ಎಂದಾದರೆ ಅದು ಎರಡು ಪದಾರ್ಥ ಅಂತ ಅನಿಸ್ಕೊಂಡು ಎರಡು ಬೇರೆ ಬೇರೆ ಪುಸ್ತಕ ಕುರ್ಚಿ ಹಾಗೆ ಬೇರೆ ಬೇರೆ ಆದರೆ ಅದೆಲ್ಲ ಕಾರ್ಯಕಾರಣತೆ ಹೇಗೆ ತಾನೇ ಬರುತ್ತದೆ? ಅವೆರಡಕ್ಕೆ ಬೇರೆ ಬೇರೆ ಆಗಿದೆ, ಕಾರ್ಯಕಾರಣ ಹೇಗೆ ತಾನೇ ಬರುತ್ತದೆ? ಬೇರೆ ಬೇರೆ ಆಗಿದೆ. ಫ್ಯಾನ್ಗೂ ನಮಗೂ ಕಾರ್ಯಕಾರಣ ಭಾವ ಇಲ್ಲಮ್ಮ. ನಮ್ಮಿಂದ ಫ್ಯಾನ್ ಹುಟ್ಟಿಲ್ಲ, ಫ್ಯಾನು ನಾವು ಹುಟ್ಟಿಲ್ಲ. ಅದು ನಪ್ಪಳ ನಾವು ಉಪಾದಾನ ಕಾರಣ. ಕಾರಣ ಅಂದ್ರೆ ಇಲ್ಲಿ ಕಾರಣ ನಿಮಿತ್ತ ಕಾರಣ ಬರ್ತಾ ಇಲ್ಲ. ಉಪಾದಾನ ಕಾರಣ ಅಂದ್ರೆ ಏನು? ಮಣ್ಣೆ ಮಡಿಕೆ ಹಾಕಿ ತೋರೋದು, ಬಂಗಾರವೇ ಆಭರಣ ಹಾಕಿ ತೋರೋದು, ಅದು ಉಪಾದಾನ ಕಾರಣ. ನೀವು ಚಿನಿವಾರ ಗೋಲ್ಡ್ ಸ್ಮಿತ್ ಇದಲ್ಲ, ಅದು ಸ್ಕಲ್ಪ್ಟರ್ ಇದಲ್ಲ, ಅವ್ರ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಇದು ಕುಂಬಾರ ಇದಲ್ಲ, ಅವನು ನಿಮಿತ್ತ ಕಾರಣ. ನೆನ್ಸ್ಕೊಳಮ್ಮ, ಎತ್ತರ ಬೇಕು ಅಂದ್ರೆ ಕಾರ್ಯಕಾರಣತ್ವ ಹೇಗೆ ತಾನೇ ಬರುತ್ತದೆ. ಇನ್ನು ಎರಡು ಒಂದೇ, ಒಂದಕ್ಕೆ ಈ ಕಡೆಯಿಂದ ಕಾರ್ಯ ಅಂತೀವಿ, ಈ ಕಡೆಯಿಂದ ಕಾರಣ ಅಂತೀವಿ. ಮಣ್ಣೆ ಈಗ ನೋಡಿ ಗಡಿಯಾಗಿ ತೋರುತ್ತೆ, ಇರೋ ರೂಪ ನೋಡಿದ್ರೆ ಮಣ್ಣಾಗಿ ತೋರುತ್ತೆ. ಇರೋ ರೂಪ ಮಣ್ಣು, ತೋರೋ ರೂಪ ಗಡಿಗೆ. ಇರೋ ರೂಪ ಬಂಗಾರ, ತೋರೋ ರೂಪ ಬಳೆ, ಸರ, ಆಭರಣ. ಎರಡಲ್ಲ, ಅಭಿತ್ತು ಅಭಿನ್ನವಾದರೆ ಅವು ಎರಡಕ್ಕೂ ಐಕ್ಯತೆ ಉಂಟಾಗಿ ಆಗಲೂ ಕಾರ್ಯಕಾರಣ ಹೇಗೆ ಬರುತ್ತೆ? ಆಕ್ಷೇಪ ಇದು. ಹೇಗೆ ತಾನೇ ಆಗತ್ತೆ? ಸುಮ್ಮನೆ ಕಾರ್ಯಕಾರಣ ಕಾರ್ಯಕಾರಣ ಗೊಂದಲ ಮಾಡ್ತಿದ್ದೀರಾ. ಕಾರ್ಯಕಾರಣ ಶಬ್ದ ಎರಡೇ ಹೊರತು ಎರಡು ವಸ್ತು ಇಲ್ಲ, ಎರಡು ಸ್ವತಂತ್ರ ಅಸ್ತಿತ್ವ ಇರುವಂಥ ಎರಡು ಪದಾರ್ಥ ಅಲ್ಲ. ಅದು ಒಂದನ್ನೇ ಬೇರೆ ಬೇರೆ ದೃಷ್ಟಿಕೋನ ನೋಡಿದ್ರೆ ಬೇರೆ ಹೆಸರು ಬರುತ್ತೆ. ಮಣ್ಣನ್ನು ಗಣಪತಿ ಅಂತಿರೋ, ತಟ್ಟೆ ಅಂತಿರೋ, ಆಂಜನೇಯ ಅಂತಿರೋ, ಶಿವ ಅಂತಿರೋ, ರಾಮ ಅಂತಿರೋ, ಮಡಿಕೆ ಅಂತಿರೋ, ಕುಡಿಕೆ ಅಂತಿರೋ, ಏನಂತೀರಾ? ಏನೇನು ಆಕಾರ ತೋರಿಸಿರೋ ಅದಂತೀನಿ. ಅದು ಹೊಸ ಮಣ್ಣೆ ಅಷ್ಟೇ, ವ್ಯೂ ಪಾಯಿಂಟ್. ಅದು ಕಾರ್ಯಕಾರಣ ಭಾವ ತಲೆಯಲ್ಲೇ ಹೊರತು ವಸ್ತುವಿಲ್ಲ. ಇದು ಕಾರ್ಯ, ಇದು ಕಾರಣ ನಾವು ಅನ್ಬೇಕು. ಯಾಕೆ ಕಾರ್ಯ, ಇದು ಯಾಕೆ ಕಾರಣ ಅಂತ ಕೇಳಿದ್ರೆ ಅದಕ್ಕೆ ಕರೆಕ್ಟ್ ಆದಂತಹ ಉತ್ತರ ಇಲ್ಲ. ಅಂದ್ಕೊಂಡ್ರು ಪ್ರಯೋಜನ ಕಡೆಯಿಂದ ಕಾರ್ಯ ಅಂತೀವಿ, ಪ್ರಯೋಜನಕ್ಕೆ ಆಸ್ಪದವಾದ ವಸ್ತು ಕಾರಣ ಅಂತೀವಿ. ಕಲ್ಪನೆ ಕಾರ್ಯ, ಕಲ್ಪನೆಗೆ ಆಸ್ಪದ ಆಧಾರ ಕಾರಣ.
ಕಲ್ಪನೆ ಇಲ್ಲ ಅಂತ ಆದರೆ ಅದು ಕಾರಣವೂ ಅಲ್ಲ, ಕಾರಣ ಅಲ್ಲ, ಕಾರಣತ್ವ ಹೊರಟೋಗುತ್ತೆ. ಕಾರಣದ ಮೇಲೆ ಅದೇ ಕಾರಣத்தை ಬಿಟ್ಕೊಂಡು ಅದರ ರೂಪ ಏನು ಅದೇ ಅದು ನಿಜ ರೂಪ. ಜಗತ್ತು ಇಟ್ಕೊಂಡ್ರೆ ಕಲ್ಪಿತ ಜಗತ್ತು ತೋರುತ್ತೆ ಅನ್ಕೊಂಡ್ರೆ ಜಗತ್ತಿಗೆ ಬ್ರಹ್ಮ ಕಾರಣ ಅಂತೀವಿ. ಜಗತ್ ಮಾಯಾ ಮಾತ್ರ ಕಲ್ಪನೆ ತೋರಿಕೆ ಅಂತ ಆದ್ರೆ ಇದು ಕಾರ್ಯವೇ ಅಲ್ಲ ಅಂದ್ರೆ ಬ್ರಹ್ಮ ಕಾರಣವಲ್ಲ, ಆದ್ರೆ ಬ್ರಹ್ಮವಿಲ್ಲ ಅಲ್ಲ, ಬ್ರಹ್ಮ ಕಾರಣವಲ್ಲ. ಅದು ಕಾರ್ಯಕಾರಣ ಉಭಯ ವಿನಿರ್ಮುಕ್ತವಾದ ಕೇವಲ ಸ್ವರೂಪ. ಅದು ಅದನ್ನು ಅದಾಗೆ ಅನುಭವಿಸ್ಬೇಕೇ ಹೊರತು ಅದನ್ನು ಇದು ನೋಡಕ್ಕಾಗಲ್ಲ. ಇದು ಕ್ಲಿಪ್ಪು, ಇದು ಹಳದಿ ಆಗಿದೆ ಅಂತ ಹೀಗೆ ನೋಡುವ ಹಾಗೇನೆ ಬ್ರಹ್ಮ ಹೀಗೆ ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ, ವಿಷೀಕರಿಸಿ ಇದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲವನ್ನೂ ಪಾಯಿಂಟ್ ಔಟ್ ಮಾಡ್ತಾ ಇರೋದು ಅದೇ, ಎಲ್ಲವನ್ನೂ ಗುರುತಿಸ್ತಾ ಇರೋದು ಅದೇ. ಯಾವ್ದು ಎಲ್ಲವನ್ನೂ ಗುರುತಿಸ್ತಾ ಇದೆಯೋ ಅದನ್ನ ಮತ್ತೆ ಇನ್ನೊಂದು ಯಾವ್ದನ್ನು ಗುರುತಿಸೋಕ್ಕಾಗಲ್ಲ ಅಲ್ವಾ. ಸಬ್ಜೆಕ್ಟ್ ಆಬ್ಜೆಕ್ಟ್ ಬೇರೆ ಬೇರೆ. ಹಾಗೆ ವಿಜ್ಞಾನಾತ್ಮ ವಿಕಾರಸ್ಯ ವಿಜ್ಞಾನಾತ್ಮ ಅದು ಮುಂದಕ್ಕೆ 3 ಮಾಡಿದಾರಾ? ಸರಿ ಆಯ್ತು, ಹಾಗೆ ಇಟ್ಕೊಳ್ಳೋಣ ನಾವು. ವಿಜ್ಞಾನಾತ್ಮ ವಿಕಾರಸ್ಯ ಕಾರಣೈಕ್ಯಂ ವಿಮುಕ್ತದ ಸ್ವತಸ್ತಸ್ಯ ಚ ಸಂಸಿದ್ಧೇ ಕಾರ್ಯತಾ ನೋಪಪದ್ಯತೆ ಕರ್ಮಾತೋನರ್ಥಕಂ ಮುಕ್ತೌ ಏಕದೇಶ ವಿಕಾರಯೋಃ. ಮುಕ್ತೌ ಇಲ್ಲಿ ಮುಕ್ತೌ ಏಕದೇಶವೇ, ಅಂತಾದೇಶ. ಸಾವೇಕಾಶ ಶ್ರೀಯಾದಿ ಭಕ್ತಿ ಅದು ಬೇರೆ. ಸಾವೇಕಾದಿ ಭಕ್ತಿ ಅಲ್ಲ, ಸ್ವಲ್ಪ ಸಾವೇಕಾಶ ಶ್ರೀಯಾದಿ ಭಕ್ತಿ ಅಲ್ಲ, ಈ ಚೋದವಾಯ. ವಿಜ್ಞಾನಾರ್ಥ ವಿಕಾರಸ್ಯ ಕಾರಣೈಕ್ಯಂ ವಿಮುಕ್ತತಾ ಸ್ವತಃ ತಸ್ಯ ಚ ಸಂಸಿದ್ಧೇಃ ಕಾರ್ಯತಾ ನ ಉಪಪದ್ಯತೆ ಕರ್ಮ ಕರ್ಮ ಅತಃ ಅನರ್ಥಕಂ ಮುಕ್ತೌ ಏಕದೇಶ ವಿಕಾರಯೋಃ. ವಿಜ್ಞಾನಾತ್ಮ ಅನ್ನುವಂಥ ವಿಕಾರ ಇದೆ. ವಿಕಾರ ಅಂದರೆ ಎಫೆಕ್ಟ್, ತೋರಿಕೆ, ಕಲ್ಪನೆ. ಅದು ತೋರಿಕೆ ಕಾರ್ಯ ಅನ್ನೋದು. ಇನ್ನೊಂದು ಬದಲಾವಣೆ ವಿಕಾರ ಅಂತ, ವಿಜ್ಞಾನ ವಿಕಾರ ಅಂತ ಏನಿದೆ ಅದು ಗಡಿಗೆ ಒಳಗಿರೋ ಆಕಾಶ ಇದೆಯಲ್ಲ, ಮಹಾಕಾಶದ ವಿಕಾರ ಅಲ್ಲ, ಅದು ಅವಯವನೂ ಅಲ್ಲ. ಅದೇ ಮಹಾಕಾಶವೇ ಈ 4 ಗೋಡೆಯಿಂದ ಹಾಲು ಅಂತ ಅನ್ಸ್ಕೊಂಡಿದೆ. ಇದೆಲ್ಲ ಹಾಲು, ಈ ಹಾಲು ನಾವೆಲ್ಲ ಕೂತಿದ್ದೀವಿ ಅಂತೀವಿ. ಈ ಹಾಲು ಅನ್ನೋ ಆಕಾಶ ಇದೆಯಲ್ಲ, ಆ ಆಕಾಶದ ಅವಯವನ ಅಂದ್ರೆ ಅವರ ಸ್ಪೇರ್ ಪಾರ್ಟ ಅಥವಾ ಅದ ಮಾಡಿಫಿಕೇಶನ್, ಆ ವಿಕಾರವ ಏನು? ಏನೂ ಅಲ್ಲ. ಈ ನೀವು ಇಲ್ಲಿನ ಪದಾರ್ಥ ಬಿಟ್ಟು ಬರೀ ಇದು ಆಕಾಶವೊಂದನ್ನೇ ಬರೀ ಆಕಾಶವನ್ನೇ ಅಬ್ಸರ್ವ್ ಮಾಡಿದ್ರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಹಾಗೆ ಬರೀ ಜೀವನನ್ನ ಅಂದ್ರೆ ಉಪಾಧಿ ಬಿಟ್ಟು, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಬಿಟ್ಟು ಬರೀ ಪ್ಯೂರ್ ಅರಿವು ಅಷ್ಟನ್ನೇ ನೀವು ಇದು ಮಾಡಿ ಗುರುತಿಸಿ ನೋಡಕ್ ಹೋದ್ರೆ ಪರಮಾತ್ಮ ಬೇರೆ ಇಲ್ಲ, ಅದೇ ಐಕ್ಯ ಆಗ್ಬಿಡುತ್ತೆ. ಹೀಗೆ ವಿಜ್ಞಾನಾತ್ಮವೆಂಬ ವಿಕಾರವು ಕಾರಣದಲ್ಲಿ ಐಕ್ಯವಾಗೋದು ಎಂಬುದೇ ಮುಕ್ತತೆ. ಮುಕ್ತತೆ ಬೇರೆ ಅಲ್ಲ. ಐಕ್ಯವಾಗೋದು ಅಂದ್ರೆ ಜ್ಞಾನವೇ ಹೊರತು ಐಕ್ಯವಾಗೋದು ಕ್ರಿಯೆ ಅಲ್ಲ. ಗಡಿಗೆ ಮಣ್ಣಲ್ಲಿ ಒಂದಾಗೋದೇ ಐಕ್ಯತೆಯಿಂದ. ಒಂದಾಗೋದು ಯಾವಾಗ ಬೇರೆ ಆಗಿದೆ? ಗಡಿಗೆ ಯಾವಾಗೋದು ಮಣ್ಣಿನಿಂದ ಬೇರೆ ಆಗಿದೆಯಮ್ಮ? ಗಡಿಗೆ ಮಣ್ಣೆ ಆಗಿದೆ ಅಂತ ತಿಳ್ಕೊಳ್ಳೋದೇ ಹೊರತು ಒಂದಾಗೋದು. ಗಡಿಗೆ ಚಚ್ಚಬೇಕಾಗಿಲ್ಲ, ಪುಡಿ ಮಾಡ್ಬೇಕಾಗಿಲ್ಲ ಮಣ್ಣು ಮಾಡೋಕ್ಕೆ. ಗಡಿಗೆ ಆಗಿದ್ದಾಗಲೂ ಅದು ಮಣ್ಣಿಗಿಂತ ಬೇರೆ ಅಲ್ಲ, ಮಣ್ಣ ಬಿಟ್ಟಿಲ್ಲ. ತಿಳ್ಕೊಳ್ಳೋದೇ ಹೊರತು ಇಲ್ಲಿ ಜ್ಞಾನಕ್ಕೆ ಪ್ರಾಮುಖ್ಯತೆ ಹೊರತು ಕ್ರಿಯೆಗೆ ಪ್ರಾಮುಖ್ಯತೆ ಇಲ್ಲ ವೇದಾಂತದಲ್ಲಿ. ಅದನ್ನ ಗಡಿಗೆಯನ್ನು ಮಣ್ಣಲ್ಲಿ ಒಂದು ಮಾಡೋದು ಅಂತ ಶಬ್ದಕ್ಕೆ ಅರ್ಥ ಏನೋ? ಗಡಿಗೆ ಮಣ್ಣೆ ಆಗಿದೆ ಅಂತ ತಿಳ್ಕೋ ಅಂತ ಅಷ್ಟೇ ಅರ್ಥ. ಒಂದು ಮಾಡೋದು ಅಂದ್ರೆ ಒಣಕೆ ತಗೊಂಡು ಗಡಿಗೆ ಹೊಡೆದು ಮಣ್ಣು ಮಾಡಿದೆ ಅಂತ ಅನ್ನೋದಲ್ಲ. ಆವಾಗ ಮಣ್ಣು ಆಗೋಲ್ಲ. ಯಾವಾಗ ಅದು ಮಣ್ಣಿಗಿಂತ ಬೇರೆ ಆಗಿದೆ ಮಣ್ಣು ಆಯ್ತು ಅಂತ ಅನ್ಬೇಕು. ಯಾವಾಗ ಮಣ್ಣಿಗಿಂತ ಬೇರೆ ಅದು ಗಡಿಗೆ ಅಲ್ವಾ? ಅದನ್ನ ಏನೋ ಗಡಿಗೆ ಮಣ್ಣು ಮಾಡೋದು ಅರ್ಥ ಏನೋ? ಮಣ್ಣಾಗಿದೆ ತಿಳ್ಕೊಳ್ಳೋದು. ಇದು ಜ್ಞಾನಕ್ಕೆ ಪ್ರಾಮುಖ್ಯತೆ ಹೋಗಿ ವೇದಾಂತದಲ್ಲಿ ಕ್ರಿಯೆಗೆ ಪ್ರಾಮುಖ್ಯತೆ ಇಲ್ಲ. ಹಾಗಾಗಿ ವಿಜ್ಞಾನಾತ್ಮವೆಂಬ ವಿಕಾರಕ್ಕೆ ಆ ಕಾರಣನೇ ಐಕ್ಯತೆಯನ್ನು ಕಂಡುಕೊಳ್ಳೋದಿದೆಯಲ್ಲ, ಅದು ತಿಳ್ಕೊಳ್ಳೋದಿದೆಯಲ್ಲ, ಅದು ವಿಮುಕ್ತತೆ. ಅದು ಮುಕ್ತಾವಸ್ಥೆ ಹೊರತು ಮುಕ್ತಿಯನ್ನು ನೀವು ಪಡ್ಕೊಳಕ್ಕಾಗಲ್ಲ, ಹೊರನೋದಲ್ಲ, ಏನಿಂಗಲ್ಲ ಅದು.
ಆಲ್ರೆಡಿ ಮುಕ್ತರೇ. ಹಾಗಾದ್ರಿಂದ ಸ್ವತಃ, ಯಾಕೆಂದ್ರೆ ಆ ಮುಕ್ತಿ ಎಂಬುದು ಸ್ವತಃ ಸಂಸಿದ್ಧೇ ತಸ್ಯ ಜೀವಸ್ಯ ವಿಜ್ಞಾನಮಯಸ್ಯ ತಸ್ಯ ಆ ವಿಜ್ಞಾನಮಯನಿಗೆ ಮುಕ್ತಿ ಎಂಬುದು ಸ್ವತಃ ಸಿದ್ಧಿ ಆಗಿರೋದ್ರಿಂದ ಅಲ್ಲಿ ಕಾರ್ಯತ ಮಾಡೋದು ಅದ್ರಲ್ಲಿ ಏನು ಹೊಂದೋದಿಲ್ಲ. ಆದ್ದರಿಂದ ಅತಃ ದೇರ್ಫೋರ್ ಕರ್ಮ ಅನರ್ಥಕಂ. ಆ ಮುಕ್ತಿಯ ವಿಷಯಕ್ಕೆ ಕರ್ಮ ದಂಡ. ಮುಕ್ತಿಗೆ ಸಾಧನ ಬೇಕಿಲ್ಲ, ಜ್ಞಾನ ಸಾಕಲ್ಲ. ಸ್ವಾಮಿ ಹಾಳು ಮಾಡಿದ್ದಾರೆ. ಮುಕ್ತಿಗೆ ಸಾಧನವೇ ಬೇಡ, ಕರ್ಮ ಅಲ್ಲ. ಮುಕ್ತಿಗೆ ಸಾಧನ ಬೇಕಿಲ್ಲ, ಜ್ಞಾನ ಸಾಕಲ್ಲ. ಯಾಕೆ? ಅಜ್ಞಾನದಿಂದಲೇ ಬಂಧ, ಅಜ್ಞಾನದಿಂದಲೇ ದುಃಖ, ಅಜ್ಞಾನದಿಂದಲೇ ಸಂಸಾರ, ಅಜ್ಞಾನದಿಂದಲೇ ಕಷ್ಟ. ಅಜ್ಞಾನ ಬಿಟ್ಕೊಂಡ್ರೆ ಮುಕ್ತನಾಗ್ತಾನೆ. ಅತಃ ಆ ಕಾರಣದಿಂದ ಮುಕ್ತವು, ಅದು ವೈಶಿಕ ಸಪ್ತಮಿ, ಮುಕ್ತಿಯಾಗುವ ವಿಷಯದಲ್ಲಿ ಕರ್ಮ ಅನರ್ಥಕ. ಆದ್ದರಿಂದ ಏಕದೇಶ ವಿಕಾರಯೋ ವಿಚಾರೋ ಅನರ್ಥಕವೇ, ಅದು ದಂಡವೇ. ಅದು ಏಕದೇಶವಾ ವಿಕಾರವಾ ಅದು ಅಲ್ವೇ ಅಲ್ಲ, ಅದು ಇಲ್ವೇ ಇಲ್ಲ. ಏಕದೇಶ ಪಕ್ಷದಲ್ಲೂ ಕರ್ಮದಂಡ, ವಿಕಾರ ಪಕ್ಷದಲ್ಲೂ ಕರ್ಮದಂಡ. ವಿಕಾರವೇ ಆದರೂ ಕರ್ಮ ಮಾಡಿದ್ರು ಪರ್ಮನೆಂಟ್ ಆಗಿರಲ್ಲ. ಏಕದೇಶವಾದರೂ ಏನೇ ಮಾಡಿ ಬಂದ್ ಮಾಡೋಕ್ಕಾಗಲ್ಲ. ಒಂದು ಇನ್ನೊಂದು ಮಾಡೋದು ಅನ್ನೋದು ಯಾವಾಗಲೂ ಇಲ್ಲ. ಒಂದೊಂದಿಂದ ಹಾಕಿ ತೋರುತ್ತೆ. ಇಲ್ಲ ಮಣ್ಣನ್ನು ಗಡಿಗೆ ಮಾಡಿದೆ, ಅಥವಾ ಮಣ್ಣನ್ನು ಹನುಮಂತ ಮಾಡಿದೆ, ಮಣ್ಣನ್ನು ಗಣಪತಿ ಮಾಡಿದೆ, ಇನ್ನೊಂದಾಗುತ್ತೆ. ಅದ ಇನ್ನೊಂದಾಗಲ್ಲ, ಆಗಿರಲ್ಲ. ತೋರಿಕೆ, ಹೆಸರು, ಆಕಾರ, ಅದೆರಡರಿಂದ ಮೋಸ ಆಗುತ್ತೆ. ಹೆಸರು ನಾಮ, ಆಕಾರ ರೂಪ. ನಾಮರೂಪದಿಂದ ಬೇರೆ ಆದಂತೆ ತೋರುತ್ತೆ. ಅದೇ ನಮ್ಮನ್ನು ಮೋಸ ಮಾಡೋದು. ಸಕ್ಕರೆ ಸಂಕ್ರಾಂತಿ ಬಂತಲ್ಲ, ಕೋಳಿ ಮಾಡ್ತಾರೆ. ಕೋಳಿ ತಿಂದೆ ಅಂತಾನೆ, ನಾನು ಕೋಳಿ ತಿಂದೆ ಅಂತಾನೆ. ಕೋಳಿ ತಿಂತಾನ? ನಾನು ತುಳಸಿ ಕಟ್ಟೆ ತಿನ್ಬಿಟ್ಟೆ ಅಂತಾನೆ. ಒಂದು ತುಳಸಿ ಕಟ್ಟೆ ಮಾಡ್ತಾರೆ, ಗಂಡು ಬೇರುಂಡೆ ಮಾಡ್ತಾರೆ, ಬಾಳೆ ಚಿಪ್ ಮಾಡ್ತಾರೆ. ನಾನು ಬಾಳೆ ಚಿಪ್ಪೆ ತಿನ್ಬಿಟ್ಟೆ ಗೊತ್ತಾ, ಒಂದೇ ಕಾಲಕ್ಕೆ ಹುಡುಗಿ ಕೋಳಿ ಒಂದು ಹಾಕೊಂಡ್ಬಿಟ್ಟೆ ಅಂತಾನೆ. ಕೋಳಿ ತಿಂತಾನೆ. ಆಕಾರ ಇದೆಯಾ? ಆಕಾರ ಮಾತ್ರವೇ ಕೋಳಿಯಾ ಅಂತ. ಇದಕ್ಕೆ ಕೋಳಿ, ಇದು ತುಳಸಿ ಕಟ್ಟೆ, ಇದು ಬಾಳೆ ಚಿಪ್ಪು, ಇದು ಆಪಲ್ಲು, ಇದು ಆರೆಂಜು, ಇದು ಇನ್ನೇನೋ ಇನ್ನೊಂದು ಹಣ್ಣು ಎಲ್ಲ. ಅದು ಕಲರ್ ಬೇರೆ ಮಾಡ್ತಾರೆ. ಕೆಂಪು, ಹಸಿರು, ನೀಲಿ, ಹಳದಿ ಅದೆಲ್ಲ ಮಾಡ್ತಾರೆ ಬಣ್ಣ ಹಾಕಿ. ಸಂಕ್ರಾಂತಿ ಅಂಗಡಿಗೆ ಹೋಗ್ರಿ ಎಲ್ಲ. ಆಮೇಲೆ ಯಾವ್ದಾದ್ರು ತಿಳಿಸೋಣ, ಕೆಜಿ 80 ರೂಪಾಯಿ ಅಂತಾನೆ. ಸಕ್ಕರೆ 50 ರೂಪಾಯಿ ಅಂದ್ರೆ 80 ರೂಪಾಯಿ 100 ರೂಪಾಯಿ ಅಂತಾನೆ. ಅವರಿಗೆಲ್ಲ ಸಕ್ಕರೆ ಕಾಣ್ತಾ ಇದೆ. ನನಗೆ ಈ ಕೋಳಿ ಚೆನ್ನಾಗಿದೆ, ಬಾಳೆಹಣ್ಣು ಚೆನ್ನಾಗಿದೆ, ತುಳಸಿ ಕಟ್ಟೆ ಚೆನ್ನಾಗಿದೆ, ರಾಮ ಸೀತೆ ಲಕ್ಷಣ ಮಾಡಿದ್ದಾನೆ, ಹನುಮಂತನ ಮಾಡಿದ್ದಾನೆ, ಅದನ್ನ ಮಾಡಿ. ಅಯ್ಯೋ ಹನುಮಂತನೇ ತಿನ್ಬಿಟ್ಟಿಯೇನೋ, ರಾಮನೇ ತಿಂತೀಯನೋ, ಮುರಿದ್ಬಿಟ್ಟೆ ರಾಮನ ಕತ್ತನ್ನ. ರಾಮನ ಕತ್ತೆ ಮುರಿದಿ ನೋಡೋದು. ಅಯ್ಯೋ ರಾಮನ ಕತ್ತು ಮುರಿದ್ಬಿಟ್ಟ. ರಾಮನ ಕತ್ತು ಮುರಿಯಕ್ಕಾಗತ್ತಾ? ಆ ಕತ್ತು ಮುರಿದ ರಾಮ ಆಗ್ತಾನೋ? ತೋರಿಸ್ತಾರೆ ಆಕಾರ ಅಷ್ಟೇ. ಈ ಹೆಸರು ಆಕಾರ ಮನಸ್ಸನ್ನ ದಾರಿ ತಪ್ಪಿಸುತ್ತೆ. ಅಸದ ವಿಜ್ಞಾನಾತ್ಮ ವಿಜ್ಞಾನಾತ್ಮವೆಂಬ ವಿಕಾರವು ಕಾರಣದಲ್ಲಿ ಒಂದಾಗುವುದೇ ಮುಕ್ತಿಯಾಗುವುದು. ಒಂದೇ ಆಗುವುದೆಂಬ ಜ್ಞಾನವು, ಒಂದೇ ಆಗಿದೆ ಎಂಬ ಜ್ಞಾನವನ್ನು ಪಡೆ. ವಿಜ್ಞಾನಾತ್ಮೆಂಬ ವಿಕಾರವು ಕಾರಣನೇ ಒಂದೇ ಆಗಿರುವುದೆಂಬ ಜ್ಞಾನವೇ ಮುಕ್ತಿಗೆ ಕಾರಣವು. ಅದೇ ಮುಕ್ತಿಯು. ಏಕೆಂದರೆ ತಸ್ಯ ಆ ವಿಜ್ಞಾನಾತ್ಮನಿಗೆ ಮುಕ್ತಿ ಎಂಬುದು ಸ್ವತಃ ಸಿದ್ಧವಾಗಿದೆ. ಸ್ವತಃ ನಮ್ಮ ಸ್ವರೂಪತಃ ಅಂತ. ಸ್ವರೂಪದಿಂದಲೇ ಅದು ಮುಕ್ತಿ. ಅದು ಮುಕ್ತನೇ ಅವನು, ಯಾವತ್ತಿಗೂ ಬದ್ಧನಲ್ಲ. ಏನು ಗ್ರಹಚಾರ ಸಿಕ್ಕಾಕೊಂಡ್ಬಿಟ್ಟಮ್ಮ ಈ ಪಂಜರಾಧ್ಯಕ್ಷನಾಗಿ. ಪಂಜರ ಅಂದ್ರೆ ಗೂಡು, ದೇಹೇಂದ್ರಿಯ ಮನೋಬುದ್ಧಿಗಳ ಪಂಜರ ಗೂಡಿಗೆ ಸಿಕ್ಕಾಕೊಂಡು, ಹೀಗೆ ಪಂಜರದ ಪಕ್ಷಿ ಗಿಳಿ ಎಲ್ಲ ಇಡ್ತಾರಲ್ಲ, ಗಿಣಿ ಎಲ್ಲ ಇಟ್ಬಿಟ್ಟು ಗೋಳು ಹೇಕೋತಾರಲ್ಲ, ಹಾಗೆ ಈ ಜೀವಪ್ಪ ಈ ಪಂಜರ ಸಿಕ್ಕಾಕೊಂಡ್ಬಿಟ್ಟು ಚುಚ್ತಾರೆ. ದಬ್ಬಣ ಸೂಜಿ ಇದು ಚುಚ್ತಾರೆ. ಅಯ್ಯೋ ಅಂತಾನೆ ಒದ್ದಾಡ್ತಾರೆ, ಚುಚ್ತಾರೆ, ಹೇಳ್ತಾರೆ, ಬರ್ತಾರೆ. ಯಾಕಂದ್ರೆ ಯಾರು ಬಂದು ಚುಚ್ಚಕ್ಕಾಗಲ್ಲ ಅವನನ್ನ. ದೇಹದ ಈ ಗೋಣಿ ಚೀರೊಳಗೆ ಇಲಿ ಹಾಕೊಂಡು ಬಟ್ಟೆ ಒಗಿತಾರೋ, ಈ ಜೀವಪದನ್ನ ದೇಹದಲ್ಲಿ ದಬ್ಬಿಟ್ಟು ಚುಚ್ಚಿ ಸುಟ್ಟು ಹೊಡೆದು ಬಡಿದು ಗೋಳ್ಕೋತಾರೆ. ಒಳಗೆ ಕಣ್ಣಂಗ ಆಗ್ತಾನೆ, ಅವನು ಗೋಳ್ಕೋಕ್ಕಾಗಲ್ಲ. ಅವನು ಆವಾಗಲೂ ಲೋಕ ದುಃಖೇನ ಬಾಹ್ಯ. ಅದು ಅಭಿಮಾನವೇ ಮನಸ್ಸಿಗೆ ಎಲ್ಲ ದುಃಖಕ್ಕೂ ಕಷ್ಟಕ್ಕೂ ಅರಸಕ್ಕೂ ಕಾರಣ. ಅವನಿಗೆ ಮುಕ್ತಿ ಎಂಬುದು ಸ್ವತಃ ಸಿದ್ಧವಾಗಿರುವುದರಿಂದಲೂ ಅದು ಕಾರ್ಯತ, ಅದನ್ನು ಪಡ್ಕೊಳ್ಳೋದು, ಉಂಟಾಗೋದು ಎಂಬುದು ಹೊಂದುವುದೇ ಇಲ್ಲ. ಕಾರ್ಯತ ಮೀನ್ಸ್, ಕಾರ್ಯತ ಅಂದ್ರೆ ಪಡ್ಕೊಳ್ಳೋದು, ಉಂಟಾಗೋದು, ಆಗೋದು, ಏನು
ಮುಕ್ತಿ ಎಂಬುದು ಅದು ಹೊಂದೋದಿಲ್ಲ. ಅತಃ ಆದ್ದರಿಂದ ಏಕದೇಶ ವಿಕಾರ ಅಂತ ಅಂದ್ಕೊಂಡಾಗಲೂ ಮುಕ್ತಿಯ ವಿಷಯದಲ್ಲಿ ಕರ್ಮದಂಡವೇ. ಜೀವನು ಪರಮಾತ್ಮನ ಏಕದೇಶ ಅಥವಾ ಪರಮಾತ್ಮ ವಿಕಾರ, ಅದೆರಡು ತಪ್ಪುಳಿಕೆ ಅಷ್ಟೇ. ವಸ್ತುತಃ ಏಕದೇಶವೂ ಅಲ್ಲ, ವಿಕಾರವೂ ಅಲ್ಲ. ಹೆಂಗೆ ಆಟ ಆಡ್ಸುತ್ತವ ಆ ತಪ್ಪುಳಿಕೆ ಅಲ್ವಾ? ಹೆಂಗ್ ಗೋಳಿಕೋತ ನೋಡ್ರಿ. ಯಾರನ್ನು ಬಿಟ್ಟಿಲ್ಲ ಕೊಡ್ರಿ. ಇದು ಈ ತಪ್ಪುಳಿಕೆ ದೇವತೆಗಳನ್ನೇ ಬಿಟ್ಟಿಲ್ಲ, ಋಷಿಮುನಿಗಳನ್ನೇ ಬಿಟ್ಟಿಲ್ಲ. ನಾವು ಕಿಮನ್ಯ ಮನುಷ್ಯರು. ನ ಕಶ್ಚಿದತಿ ವರ್ತದೆ ಅಹೋ ಧಾರ್ಷ್ಟ್ಯಮವಿದ್ಯಾಯ ನ ಕಶ್ಚಿದತಿ ವರ್ತದೆ ಪ್ರಮಾಣಂ ವಸ್ತುನಾದೃತ್ಯ ಪರಮಾತ್ಮೇವ ತಿಷ್ಠತಿ. ಪರಮಾತ್ಮ ಹೇಗೆ ಪರ್ಮನೆಂಟ್ ಸತ್ಯ ನಿತ್ಯವೋ ಹಾಗೆ ನಾನು ಯಾವಾಗಲೂ ಇರೋದನ್ನು ತೋರಿಸ್ಕೊಳ್ತೆ. ಇಲ್ಲದೆ ಇರೋದು ಯಾವಾಗಲೂ ಇಲ್ಲದೆ ಇರೋದು ಯಾವಾಗಲೂ ಇಲ್ಲಿ ನಿಲ್ಸ್ಕೊಳ್ತೆ. ಯಾವಾಗಲೂ ಇರೋನು ಇಲ್ಲೇ ಇಲ್ಲ ಅನ್ನತ್ತೆ. ಯಾವಾಗಲೂ ಇರೋನು ಯಾರ? ಪರಮಾತ್ಮ. ಅವನೆಲ್ರಿ ಇದ್ದಾನೆ? ದೇವರಿಲ್ಲ ಕಣ್ರಿ. ಯಾವನು ಇರೋನೋ, ಯಾವನೇ ಸತ್ಯವೋ ನಿತ್ಯವೋ ಅವನು ಇಲ್ಲ ಅಂತ ಮಾಡುತ್ತೆ ಅವಿದ್ಯೆ. ಯಾವ್ದು ಇಲ್ಲವೇ ಇಲ್ವೋ ಅದೇ ಇದೆ, ಅದೇ ಹೀಗೆ. ನಾವಿದ್ಯಾಸ್ತಿ ದುಷ್ಕರ್ಮ ಅಂದ್ರು. ಅವಿದ್ಯೆಗೆ ಆಗದೆ ಇರೋ ಇದೇ ಕೆಲಸನೇ ಇಲ್ಲ. ನೀವು ರಾಮ ಮಾಡದೆ ಕೆಲಸವನ್ನು ಅವಿದ್ಯೆ ಮಾಡುತ್ತೆ ಗೊತ್ತಾ? ರಾಮನಿಗೂ ಮಾಡೋಕ್ಕಾಗಲ್ಲ ಆ ಕೆಲಸವನ್ನ, ಅದನ್ನ ಅವಿದ್ಯೆ ಮಾಡುತ್ತೆ. ರಾಮ ಯಾಕೆ ಮಾಡ್ತಾ ಇದ್ದಾರೆ? ಲಕ್ಷ್ಮಣ ಮಾಡ ಲಕ್ಷ್ಮಣ ಕೇಳ್ಕೊಳ್ತಾರೆ. ಇಲ್ಲಿ ಕರ್ಮ ಅನ್ನೋದು ಮುಕ್ತಿಯ ಏಕದೇಶ ಅಲ್ಲ, ಮುಕ್ತಿಯ ವಿಕಾರನೂ ಅಲ್ಲ ಅಂತನ? ಅಲ್ಲ, ಜೀವನು ಬ್ರಹ್ಮದ ಏಕದೇಶವೂ ಅಲ್ಲ, ವಿಕಾರವೂ ಅಲ್ಲ. ಅದರಿಂದ ಅದನ್ನ ಕರ್ಮ ಮಾಡಿ ಅದನ್ನು ಪಡ್ಕೋಬೇಕಾಗಿಲ್ಲ ಜೀವ ಅಂತ. ಜೀವನಿಗೆ ಕರ್ಮದಿಂದ ಮುಕ್ತಿ ಅಂತ ನಾವು ಹೇಳೋದು ಮೀಮಾಂಸಕರು. ಜೀವನಿಗೆ ಕರ್ಮ ಮಾಡಿ ಮುಕ್ತಿ ಆಗ್ಬೇಕು ಅಂತ ಅವ್ರು ಹೇಳೋದ್ರಿಂದ ಅಲ್ಲಯ್ಯ, ಏಕದೇಶ ಅಂದ್ರೂ ಕರ್ಮ ಮಾಡಿ ಮುಕ್ತಿ ಆಗಲ್ಲ. ಅಂಶ ವಿಕಾರ ಅಂದ್ರೂ ಆಗೋದಿಲ್ಲ. ಅವನು ಯಾವಾಗಲೂ ಅದೇ ಆಗಿದ್ದಾನೆ. ಯಜ್ಞಾನಿ ಬೇರೆಯಾಗಿ ತೋರ್ತಾನೆ. ಜೀವನಿಗೂ ಪರಮಾತ್ಮಗೂ ಕಾರ್ಯಕಾರಣ ಭಾವ ಯಾವ ರೀತಿ ಹೊಂದಲ್ಲ. ಏಕದೇಶ ಅಂದ್ರೆ ವಿಶಿಷ್ಟ ಅದ್ವೈತ ಆಯ್ತು. ಏಕದೇಶ ಅಂದ್ರೆ ಪಾರ್ಟು, ಭಾಗ, ಅಂಶ ಅಂತ. ವಿಶಿಷ್ಟ ಅದ್ವೈತದವರು ಅದನ್ನ ಹೇಳ್ತಾರೆ. ವಿಕಾರ ಅಂತ ಯಾರು ಹೇಳ್ತಾರೆ? ವಿಕಾರ ಅಂದ್ರೆ ಇವ್ರು ಭಕ್ತ ಪ್ರಪಂಚ ವ್ಯಾಖ್ಯಾನ ಮಾಡಿದಾರಲ್ಲ, ಬ್ರಹ್ಮನ ವಿಕಾರ ಜೀವ ಅದೇ ಹೀಗೆ ತೋರುತ್ತೆ. ಮಾರ್ಪಾಡಾಗಿ ಹೀಗಾಗಿದೆ ಅಂತ. ಹೌದು, ಪರಿಣಾಮ ಮಾರ್ಪಾಡಾಗಿದೆ ಅಂತಾರೆ. ಲಕ್ಷ್ಮೀ ಅಮ್ಮ ಇವ್ರು ಬಂದಿದ್ದಾರೆ, ಅಮೆರಿಕಾ ಫ್ರೆಂಡು. ಮೀನಾಕ್ಷಿ ಅಮ್ಮ ಅಮೆರಿಕಾ ಫ್ರೆಂಡ್ ಓದ್ಬೇಕು ಅವರಿಗೆ. ಹಿಂಗೆ ಇಂಡಿಯಾ ಫ್ರೆಂಡ್ ಅಲ್ಲ, ಅಮೆರಿಕದ ಫ್ರೆಂಡ್ ಆಗಿದ್ದು. ಅಲ್ಲಿ ಇಲ್ಲೇ ಇರಿ, ಚೆನ್ನಾಗಿದೆ ಅಮೆರಿಕಾ, ಮಕ್ಕಳ ಜೊತೆಲೇ ಇರಿ, ಯಾಕೆ ಹೋಗ್ತೀರಾ ಭಾರತಕ್ಕೆ? ಅಲ್ಲಿ ಏನ್ ಕೆಲಸ? ಮಕ್ಕಳ ಜೊತೆ ಇರಿ ಪಾಪ ಬಹುದೇ. ನಾನು ಇಲ್ಲೇ ಇರಿಮ್ಮ, ಇಲ್ಲೇ ಬರ್ರಿಮ್ಮ ನಾನು ಅಂದಿನಿ. ಲಕ್ಷ್ಮಮ್ಮ ಅಲ್ಲೇ ಇರಮ್ಮ, ಅಲ್ಲೇ ಇರಿಮ್ಮ, ಅಲ್ಲೇ ಕೇಳಿಮ್ಮ ಮಕ್ಕಳ ತೆಗಿಯ ಮುಂಕೆ ಮಾತು ಕೇಳೋಣ. ಮಕ್ಕಳು ಬಿಡಲ್ಲಮ್ಮ ಅವ್ರನ್ನ, ಕಷ್ಟ ಅವ್ರಿಗೆ. ಅವ್ರಿಗೂ ವಯಸ್ಸಾಯ್ತಲ್ವಾ ಗುರುಗಳೇ? ಏನಾರು ವಯಸ್ಸಾಗಿಲ್ಲ ಅಂತ ಅದ್ ಹೇಳಿದ್ರು. ನಂಗೇನ್ ವಯಸ್ಸಾಗಿಲ್ಲ ಅಂದ್ರು. ವಯಸ್ಸಾಗಿಲ್ಲ, ಯಂಗ್ಸ್ಟರ್ ಅಲ್ಲ, ಖಂಡಿತ ಅವ್ರಿಗೆ ವಯಸ್ಸಾಗಿಲ್ಲ, ಅವ್ರ ದೇಹಕ್ಕಾಗಿದೆ. ಆಗ ದೇಹಕ್ಕೂ ಅವ್ರು ಒಪ್ಪಲ್ಲ. ಆರಾಮಾಗಿ ನಿಂತಾನೆ. ದೇಹಕ್ಕೆ ಬರುತ್ತೆ ಹೋಗುತ್ತೆ, ನಾವೇನ್ ಮಾಡಕ್ಕಾಗತ್ತೆ ಅಂದ್ರು. ದೇಹದ ಧರ್ಮ ಅದು ಬಂದು ಹೋಗಿ ಮಾಡುತ್ತೆ. ಅನಾರೋಗ್ಯ, ಹುಷಾರ್ ತಪ್ಪದೆ ಆಗತ್ತೆ. ಶುಗರು ಗೀಗರು ಪಗರ್ ಎಲ್ಲ ಬರುತ್ತೆ ಹೋಗುತ್ತೆ. ಅವ್ರಿಗೆಲ್ಲ ಗೊತ್ತಿದೆ ಅಂತ ಇದ್ದಾರೆ ಅವ್ರದ್ದು. ಅಲ್ಲ, ನೀವ್ ಹೇಳಿದ್ದನ್ನೇ ಹೇಳ್ದೆ ಗುರುಗಳೇ. ನಾನು ಎಲ್ಲಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಇದು ಎಲ್ಲಿ ಇಟ್ಕೊಂಡಿದೀನಿ. ಕರೆಕ್ಟ್, ಅದು ನಿಜವಾದ ಮಾತು. ಹೌದು, ಜ್ಞಾನ ಎಲ್ಲಿದೆ ಅನ್ನೋ ಮುಖ್ಯ ಹೊರತು ದೇಹ ಎಲ್ಲಿದೆ ಅನ್ನೋ ಮುಖ್ಯ ಅಲ್ಲ. ಎಲ್ಲಿದ್ರು ಕೂಡ ಭಗವಂತನ ಮನಸ್ಸು ಇದ್ಬಿಟ್ಟು ಜ್ಞಾನ ಇದ್ಬಿಟ್ರೆ ಸಾಕು. ಅಪ್ಯನರ್ಥಾಯ ಕರ್ಮಸ್ಯ ಕ್ರಿಯಮಾಣನ್ನ ಮುಕ್ತಯೇ ಪ್ರತಿಕೂಲಂ ವಿಮುಕ್ತೇಶ್ಚ ಕ್ರಿಯಮಾಣಮ ಸಂಶಯಂ ಕರ್ಮಾರಭೇತ ತೇನೈತನ್ ಮುಕ್ತೋ ಕರ್ಮ ನಿರರ್ಥಕಂ. प्रतिकूलं विमुक्तेश्च क्रियमाणम संशयं कर्मारभेत तेनैतत् तौ कर्म निरर्थकम्. अपि अनर्थाय कर्म स्यात् क्रियमाणं न मुक्तये
प्रतिकूलं विमुक्तेः च क्रियमाणं असंशयं कर्म आरभेत तेन एतत् मुक्तौ कर्म निरर्थकम् ಅಷ್ಟೆಲ್ಲ ಕ್ರಿಯಮಾಣಮಪಿ ಕರ್ಮ ಅಂತ ಅಪ್ಯನರ್ಥಾಯ ಕರ್ಮ ಸ್ಯಾತ್ ಕ್ರಿಯಮಾಣಂ ಇಲ್ಲ ಅನ್ವಯ ಹೇಗೆ ಕ್ರಿಯಮಾಣಮಪಿ ಕರ್ಮ ಅನರ್ಥಾಯ ಸ್ಯಾತ್ ನ ಮುಕ್ತಯೇ ಇವಾಗ ರಾತ್ರಿ ಮಲ್ಕೊಳ್ತೀವಿ 10 11 ಹಂಗಲ್ಲಿ ಮಾತಾಡ್ತಾ ಮಲ್ಕೊಂಡ್ರೆ ನಿದ್ದೆ ಬರುತ್ತಾ ನಿದ್ದೆ ಬರೋಕ್ಕೆ ಏನ್ ಮಾಡ್ಬೇಕು ಮಾತಾಡ್ತಾ ಕೊಡ್ಬೇಕು ನಿದ್ದೆ ಬರೋದಕ್ಕೆ ಮಾತಾಡ್ತಾ ಇದ್ದು ನಿದ್ದೆ ಬರುತ್ತಮ್ಮ ಬೆಳಕರಿದ್ದ ಹೆಂಗೆ ಹಾಗೆ ನಿದ್ದೆ ಬರೋಕ್ಕೆ ಎಲ್ಲ ಕ್ರಿಯೆ ಬಿಟ್ಟು ಮಾತಾಡ್ಬಿಟ್ಟು ಸುಮ್ಮನೆ ಇದ್ದಿದ್ದೆ ಹೊರತು ಮುಕ್ತಿಗೆ ಏನೂ ಮಾಡದೆ ಸುಮ್ಮನೆ ಇದ್ದು ಮುಕ್ತಿ ಆಗ್ತಾನೆ ಹೊರತು ಮಾಡದೆ ಮುಕ್ತಿ ಆಗಲ್ಲ ಒಳ್ಳೆ ದೃಷ್ಟಾಂತ ಮುಕ್ತಿಗೆ ಹೇಗೆ ನಿದ್ದೆಗೆ ಹೇಗೆ ಏನು ಮಾಡಬೇಕಾಗಿಲ್ವೋ ಅಷ್ಟೇ ಅಲ್ಲ ಮಾಡಿದ್ರೆ ನಿದ್ದೆ ಹೋಗುತ್ತೆ ನಿದ್ದೆಗೆ ಭಂಗ ಆಗುತ್ತೆ ಮಾಡಬೇಕಾಗಿಲ್ಲ ಅಷ್ಟೇ ಅಲ್ಲ ಮಾಡಿದ್ರೆ ನಿದ್ದೆ ಹೋಗುತ್ತೆ ಹಾಗೆ ನೀವಾಗಕ್ಕೆ ಕರ್ಮ ಮಾಡ್ತೀನಿ ಅಂತ ಹೋದ್ರೆ ಅದು ವಿಕ್ಷೇಪ ಆಗುತ್ತೆ ಅದು ನಿದ್ದೆ ಬರಲ್ಲ ಅಲ್ಲ ಕ್ರಿಯಮಾಣಮಪಿ ಕರ್ಮ ಮಾಡುತ್ತಿದ್ರು ಕೂಡ ಕರ್ಮ ಅದು ಅನರ್ಥಕ್ಕೆ ಕಾರಣ ಆಗತ್ತೆ ಹೊರತು ಮುಕ್ತಿ ಕಾರಣವಾಗೋದಿಲ್ಲ ಹಂಗೆ ನೋಡಿ ಕ್ರಿಯಮಾಣಮಪಿ ಕರ್ಮ ಅನರ್ಥಾಯ ಸ್ಯಾತ್ ನ ಮುಕ್ತಯೇ ಸ್ಯಾತ್ ಅದರಿಂದ ಕ್ರಿಯಮಾಣಂ ಕರ್ಮ ಮುಕ್ತೇ ಪ್ರತಿಕೂಲಂ ಕ್ರಿಯಮಾಣಂ ಕರ್ಮ ಮುಕ್ತೇ ಪ್ರತಿಕೂಲ ಎಗೇನೆಸ್ಟ್ ಆಗುತ್ತೆ ದೇರ್ ಇಸ್ ನೋ ಡೌಟ್ ಅಸಂಶಯಂ ಅಂತ ಇದ್ದಾರೆ ಕ್ರಿಯಮಾಣಂ ಕರ್ಮ ಮುಕ್ತೇ ಕಿಂ ಭವತಿ ಪ್ರತಿಕೂಲಂ ಭವತಿ ಅಲ್ಲ ಸಂಶಯ ಇದೆಯಾ ಅಸಂಶಯಂ ಅಂದ್ರು ಅದು ಏನು ಕರ್ಮ ಕಿಂ ಪರಂ ಕರ್ಮ ಜಡಂ ಅಂದ್ರು ಕರ್ಮ ಮಾಡಿದ್ರೆ ಯಾಕೆ ಮಾ ಕರ್ಮ ಕುರುತ ಯಹ ಬೋಧೀತಿ ಸಹ ಮಸ್ಕರಿ ಅರ್ಥ ಮಾಡಿದ್ರು ಮಹಾಭಾಷ್ಯಕಾರರು ಮಸ್ಕರಿನೇ ಸನ್ಯಾಸಿಗೆ ಯಾಕೆ ಮಸ್ಕರಿ ಅಂದ್ರು ಕರಿನೇ ಮಾಡೋನು ಅಂತ ಕರ್ಮ ಕುರುತ ಮಾಡ್ಬೇಡ್ರು ಮಾಡಿದ್ರೆ ಸಿಕ್ಕಾಕೊಳ್ತೀರ ರೇಷ್ಮೆ ಹುಳ ತಾನೇ ಬಿಟ್ಕೊಂಡಂತ ನೂಲು ಸಿಕ್ಕಾಕೊಂಡು ಆಮೇಲೆ ಬಾಯ್ಲಲ್ಲಿ ಹೇಗೆ ಹೋಗುತ್ತದೆಯೋ ಕರ್ಮ ಮಾಡಿದ್ರೆ ಪುಣ್ಯ ಪಾಪ ಸುತ್ಕೊಂಡ್ಬಿಡುತ್ತೆ ನಿಮಗೆ ಪುಣ್ಯ ಪಾಪ ಸುತ್ಕೊಂಡ್ಬಿಟ್ಟು ನಿಮ್ಮ ಜನ್ಮ ತಗೊಂಡೋಗಿ ಮತ್ತೆ ಹುಟ್ಟಿಸಿ ನಿಮ್ಮನ್ನ ದುಃಖ ಈಡುಬಾಡುತ್ತೆ ಕರ್ಮ ಬಂಧನ ಮಾಡ್ಕೋಬೇಕು ಅದರಿಂದ ಕ್ರಿಯಮಾಣಂ ಕರ್ಮ ಅಸಂಶಯಂ ಮುಕ್ತೇ ಪ್ರತಿಕೂಲಂ ಕ್ರಿಯಮಾಣಂ ಕರ್ಮ ಪ್ರತಿಕೂಲಂ ಮುಕ್ತೇ ಪ್ರತಿಕೂಲಂ ತತ್ರ ಸಂಶಯೋ ನಾಸ್ತಿ ಅಸಂಶಯಂ ಹೀಗೆ ಮಾಡ್ಬೋದು ಅತಃ ಏನಾಯ್ತು ಮುಕ್ತೌ ಕರ್ಮ ಆರಭೇತ ಇತ್ಯೇತತ್ ನಿರರ್ಥಕಂ ಅವನು ಹೇಳಿದ ಮುಕ್ತೌ ಕರ್ಮ ಆರಭೇತ ಅಂತ ಹೇಳಿದ ಹಿಂದೆ ಹೇಳಿದ್ನಲ್ಲ ಅನ್ವಯ ಕುರಿತ ತೇನ ಕಾರಣೇನ ಏತತ್ ಅಂದ್ರೆ ಮುಕ್ತೌ ಕರ್ಮ ಆರಭೇತ ಇತ್ಯೇತತ್ ಕರ್ಮ ನಿರರ್ಥಕಂ ಮುಕ್ತಿ ವಿಷಯಕ್ಕೆ ಕರ್ಮವನ್ನು ಆರಂಭ ಮಾಡಬೇಕು ಅಂತಂದಲ್ಲ ಆ ಕರ್ಮ ದಂಡ ಕರ್ಮ ಮುಕ್ತಿ ಕೊಡಲ್ಲ ಏನಪ್ಪ ಕರ್ಮಾರಭೇತ ತೇನ ಕರ್ಮ ಸ್ವರ್ಗಾಧಿಕಂ ಆರಭೇತ ಮುಕ್ತವು ಕರ್ಮ ನಿರಸ ಹಾಗೆ ಮಾಡ್ಬೋದು ಅವನ ಪೂರ್ವಪಕ್ಷಿ ವಾಕ್ಯ ಅನ್ಕೊಂಡ್ಬಿಟ್ಟೆ ತೇನ ಕಾರಣೇನ ಮುಕ್ತವು ಕರ್ಮ ಆರಭೇತ ಇದು ಮುಕ್ತ ಪೂರ್ವಪಕ್ಷಿನ ಪೂರ್ವತ್ವ ಅಲ್ಲ ಹಿಂದೆ ಅವನು ಹೇಳ್ತಾನೆ ಅದನ್ನು ನಾನು ಖಂಡನೆ ಮಾಡ್ತಿದ್ದಾರೆ ಅನ್ಕೊಂಡ್ಬಿಟ್ಟೆ ನಾನು ಅದು ಪ್ರಸಿದ್ಧವೇ ಈ ಪೂರ್ವಪಕ್ಷಿ ಗೊತ್ತಾಗ್ಲಿಲ್ಲ ಅವಾಗ ಅವ್ರು ಹೇಳಿದ್ರು ನಾನು ಹೇಳಿದ್ರು ಇಲ್ಲಿ ಪೂರ್ವಪಕ್ಷಿ ವಾಕ್ಯ ಎಲ್ಲಿದೆ ನೈವಂ ಕ್ರಿಯಾಭ್ಯೇವ ಇಲ್ಲಿ ನೈವಂ ಕ್ರಿಯಾಭ್ಯೇವಸ್ಯ ಮುಕ್ತೆ ಸಿದ್ಧತ್ವ ಹೇತುತಃ ಕುತಃ ಕ್ರಿಯಾಭ್ಯಸಿದ್ಧಿಶ್ಚೇ ಶೃಣು ತದ್ಭಂಡತೇಜಃ ನಿಷಿದ್ಧಕಾಮ್ಯೋ ತ್ಯಾಗ ಕರ್ಮಣೋ ನಿತ್ಯಕರ್ಮಣಃ ಕರಣ ಪ್ರತ್ಯವಾಯಸ್ಯ ಹತೇರ್ಭೋಗ್ಯೇನ ತಕ್ಷ್ಯಾತ್ ಶರೀರಾರಂಭಕಸ್ಯೈವಂ ಮುಕ್ತಿಃ ಸಿದ್ಧಾಂತರಾತ್ಮನ ವಿನಾಪೇಕಾತ್ಮ ಸಂಬೋಧ ಕರ್ಮಣೀವೋಕ್ತವರ್ತನ ಅಂತ ಅಲ್ಲ ಕರ್ಮ ಕಾರ್ಯಂ ಕರ್ಮವೇ ಮಾಡಬೇಕು ಕರ್ಮ ಮಾಡಬೇಕು
ಹಾ ಇಲ್ಲಪ್ಪ ಯಾಕೆ ಅನ್ವಯ ಆಗಲ್ಲ. ಯಾಕೆ ಹೇಗೆ ಅನ್ವಯ ಮಾಡ್ತೀರಾ ಕೊನೆಯಲ್ಲಿ? ಹಾ ಮುಕ್ತವು ಮುಕ್ತಿ ವಿಷಯ ಏತತ್ ಕರ್ಮ ಈ ಕರ್ಮವೆಂಬುದು ಏನಿದೆ ತದ್ ಆರಭೇತ ಇತಿ ಯದೋಕ್ತಂ ತತ್ ಕರ್ಮ ನಿರರ್ಥಕಂ. ಆರಭೇತ ಅಂತ ಅವನು ಆರಭೇತ ಹಾಗೆ ಆಡಬೇಕು ಅಂತ ಏನು ಹೇಳಿದೆ ಆ ಕರ್ಮ ದಂಡ. ಮುಕ್ತವು ಕರ್ಮ ಆರಭೇತ ಇದು ಪೂರ್ವಕ್ಷಿಣ ಉಕ್ತಂ. ಆ ಕರ್ಮವು ದಂಡ. ಇವರು ಮುಕ್ತ ಕರ್ಮ ಸ್ವರ್ಗಾಪದ ಅಧ್ಯಯನ ಅವರು ಸ್ವರ್ಗ ಅಧ್ಯಯನ ಮಾಡ್ಕೊಳ್ಳೇಬೇಕಾ? ಸ್ವರ್ಗ ಅಧ್ಯಯನ ಮಾಡ್ಕೊಳ್ಳೋದು ಅವ್ರಿಗೂ ಅರ್ಥ ಕಿಮ್ ಆರಭೇತ ಸ್ವರ್ಗ ಅದು ಅಧ್ಯಯನ ಮಾಡ್ಕೊಳ್ಳೇಬೇಕಾ? ಈ ಸ್ವರ್ಗ ಅಧ್ಯಯನ ನೀ ಸ್ವರ್ಗ ಅಧ್ಯಯನ ಮಾಡ್ಕೊಂಡು ಹಾಗೆ ನೀ ಉಕ್ತಮ್ ಅಂತ ಅಧ್ಯಯನ ಮಾಡ್ಕೊಂಡೆ ಏನ್ ಮಾಡಿದಾರ ಸ್ವರ್ಗ ಮೂಢ ಪರಪ್ರತ್ಯಯನೇ ಬುದ್ಧಿಯನ್ನು ಎಲ್ಲ ಪ್ರತ್ಯಕ್ಷ ಅದು ಏನ್ ಹೇಳಿದಾರೆ ಅದನ್ನ ಅನುಸರಣೆ ಮಾಡ್ಬೇಕು ಮಾಡ್ಕೊಂಡಿದ್ದಾರೆ. ಇವು ಹಾಗೆ ಹೇಳ್ಬೇಕು. ಇಲ್ಲೇ ಆಂಡ್ಗಿರಿ ಎಲ್ಲೇ ಶ್ಲೋಕ ಅಷ್ಟೇ ಇದು 61 ಎಲ್ಲಪ್ಪ ಇಲ್ಲಿ ಸ್ವರ್ಗಾದಿ ಮುಕ್ತಿ ಪ್ರತಿಕೂಲ ಪ್ರತಿಬಂಧನ ಆರಭೇದ. ಯಾಕೆ ಅಲ್ಲಿ ಹೋಗ್ಬೇಕು? ಪೂರ್ವಕ್ಷಿಣ ಪೂರ್ವ ಮುಕ್ತಿಂಕಿಲ್ಲ ಮುಕ್ತಿಗೋಸ್ಕರ ಕರ್ಮವನ್ನು ಆರಂಭಿಸಬೇಕು ನಾನು ಹೇಳಿದ್ದ. ಆದ್ರಿಂದ ನಾನು ನಿತ್ಯಕರ್ಮವನ್ನು ಮಾಡ್ತಾ ಇದ್ರೆ ಪ್ರತ್ಯಯ ಬರಲ್ಲ. ಪ್ರತಿಷಿದ್ಧ ನಿಂದಿತ ಮಾಡದೆ ಹೋದ್ರೆ ಪಾಪಕ್ಕೆ ಜನ್ಮ ಬರಲ್ಲ. ಪುಣ್ಯವನ್ನು ಮಾಡದೆ ಹೋದ್ರೆ ಪುಣ್ಯ ಜನ್ಮವೂ ಬರಲ್ಲ. ಪ್ರಾರಬ್ಧನ ಅನುಭವಿಸಿ ಮುಗಿಸ್ಬಿಡ್ತಾನೆ. ಆದ್ರಿಂದ ನಿತ್ಯಕರ್ಮವನ್ನು ಮಾಡ್ತಾ ಇದ್ಬಿಟ್ರೆ ಮುಕ್ತನಾಗ್ಬಿಡ್ತಾನೆ ಅಂತ ಕರ್ಮ ಆರಭೇತ ಅಂತ ಹೇಳಿದ್ದ. ಮುಮುಕ್ಷು ನಿತ್ಯಕರ್ಮಾಣಿ ಕುರ್ವೀತ ನಿತ್ಯಕರ್ಮಾಣಿ ಆರಭೇತ ಅಂತ ಹೇಳಿದ್ದ. ಮುಮುಕ್ಷು ಆ ನಿತ್ಯಕರ್ಮ ಮಾಡ್ಬೇಕು ಅಂತ ಅದು ಹೇಳಿದಲ್ಲ. ಆ ಕರ್ಮ ದಂಡ. ಯೂಸ್ಲೆಸ್ ಫೆಲೋನಾಗಿ ಯೂಸ್ಲೆಸ್ ಕರ್ಮ. ಪ್ರಾರಂಭ ಮಾಡುತ್ತೆ. ಅದೆಲ್ಲಿದೆ ಸ್ವರ್ಗ? ಸ್ವರ್ಗ ಎಲ್ಲಿದೆಯೋ ಅಲ್ಲಿ? ಯಾಕೆ ಸ್ವರ್ಗ ತಗೊಂಬರ್ತೀಯ? ಮುಮುಕ್ಷುಣ ಕರ್ಮ ಆರಭೇತ ಇದೆ. ಅದ್ಯಾಕ ಮುಮುಕ್ಷುಣ ಕರ್ಮ ಆರಭೇತ ಇದೆ ಉಕ್ತಂ ತನ್ನ ಅದ ಕರ್ಮ ನಿರರ್ಥಕ. ಯಾವಾಗಲೂ ಹೇಳ್ತಾರೆ ವ್ಯಾಖ್ಯಾನ ಬಿಟ್ಟು ಓದ್ಬೇಕಂತೆ, ಆಮೇಲೆ ವ್ಯಾಖ್ಯಾನ ಓದ್ಬೇಕೆ ಹೊರತು ವ್ಯಾಖ್ಯಾನ ಓದ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಾ ತುಂಬ್ಕೊಂಡ್ಬಿಡ್ತೀರಲ್ಲ, ಆ ಕಣ್ಣಲ್ಲೇ ಇದನ್ನ ನೋಡಕ್ ಹೋಗ್ತೀರಾ. ಸ್ವತಂತ್ರ ಪ್ರಜ್ಞೆ ಬೆಳೆಯಲ್ಲ. ಸ್ವತಂತ್ರ ಪ್ರಜ್ಞೆ ಬೆಳಿಬೇಕಾದ್ರೆ ನೀನೇ ಅರ್ಥ ಮಾಡ್ಕೊಕ್ ಹೋಗ್ಬೇಕು. ಸ್ವತಂತ್ರ ಪ್ರಜ್ಞರಾಗಬೇಕು ಹೊರತು ಪರತಂತ್ರ ಪ್ರಜ್ಞರಾಗಬಾರ್ದು ಯಾವತ್ತೂ ಅಷ್ಟೇ. ಮೂಲ ಇದೆ, ಮೂಲಕ್ಕೆ ಓದಿದಾಗ ನಿಮ್ಗೆ ಏನ್ ತೋರಿಸುತ್ತೋ ಹೇಳು. ಆಮೇಲೆ ಹೊಂದಿಲ್ಲ ಅಂದ್ರೆ ಬದಲಾಯಿಸ್ಕೊ, ತಪ್ಪಿಲ್ಲ. ಆದ್ರೆ ನೀನ್ ಅರ್ಥ ಮಾಡ್ಕೊಂಡು ಅರ್ಥ ನಿನಗೆ ಅನುಭವಕ್ಕೆ ಹತ್ತವೇ ಹೊರತು ಇನ್ನೊಬ್ಬರು ಅರ್ಥ ಮಾಡಿ ನಿನಗೆ ಅರ್ಥ ಆಗಲ್ಲ. ನಿನ್ನ ಅನುಭವಕ್ಕೆ ನಿನ್ನ ಅರ್ಥವೇ ಹತ್ತಲ್ಲ. ಯಾಕಿಲ್ಲಪ್ಪ? ಪೂರ್ವಕ್ಷಿಣ ಕರ್ಮ ಆರಭೇತ ಆಗಿದೆ ಉಕ್ತಂ ತತ್ ಕರ್ಮ ನಿರರ್ಥಕಂ. ಯಾಕ? ಪೂರ್ವಕ್ಷಿಣ ಬೇಡಪ್ಪ, ಕರ್ಮ ಆರಭೇತ ಆಗಿ ಎದುಕ್ತಮ್ ಅಲ್ಲ ಬೇಡ, ಸಾಕು. ಪೂರ್ವಕ್ಷಿ ಬೇಕಿಲ್ಲ, ಉಕ್ತಮ್ ಸಾಕು. ಎದುಕ್ತಮ್ ಬೇಡ. ಕರ್ಮ ಆರಭೇತ ಆಗಿ ಉಕ್ತಂ ನಿರರ್ಥಕಂ. ಉಕ್ತಮ್ ಅನ್ನೋದೇ ಭೂತಕಾಲ ಇದಂತೆ. ಸ್ವರ್ಗ ಬೇಕು. ಅದು ಏನ್ ಮಾಡ್ಬಿಟ್ಟಿದೆ ಗೊತ್ತಾ? ಈ ಬುದ್ಧಿಯೇ ಮೂಢ ಪರಪ ಆ ವ್ಯಾಖ್ಯಾನ ಅನುಸರಿ ನೋಡಕ್ ಹೋಗ್ತಾನೆ. ಅದು ಸಿಕ್ಕಾಕೊಂಡ್ಬಿಡುತ್ತೆ ಬುದ್ಧಿ. ಅದಕ್ಕೆ ಹೊಂಸಕ್ ಹೋಗುತ್ತೆ. ತಪ್ಪು ಅನ್ನಲ್ಲ, ಅರ್ಥನ ಅರ್ಥ ಇರ್ಬೋದು, ನಾವು ಬೇಕಿಲ್ಲ ಅಂದ್ರೆ ಇದಲ್ಲೇ ಪ್ರಕೃತಕ್ಕೆ ಹಾಕೋರು. ಅವನು ಹಿಂದಿಂದ ಹೇಳ್ಕೊಂಡ್ರೆ ಅದನ್ನೇ ಅವನು ಕರ್ಮ ನಿರಸ ಅರ್ಥ ಬೇಕೊಂಡಿದ್ರ. ಅಷ್ಟೇ ಅಲ್ಲದೆ ಅಪಿ ಅಷ್ಟೇ ಅಲ್ಲದೆ ಮಾಡುತ್ತಿರುವ ಕರ್ಮವು ಮಾಡಲ್ಪಡುವ ಕರ್ಮ ಅನರ್ಥಕ್ಕೆ ಹೊರತು ಮುಕ್ತಿಗೆ ಆಗುವುದಿಲ್ಲ. ಅನರ್ಥಕ್ಕೆ ಅಂದ್ರೆ ಜನ್ಮಕ್ಕೆ ಸಂಸಾರಕ್ಕೆ ಕಾರಣವಾಗತ್ತೆ ಹೊರತು ಮುಕ್ತಿ ಕಾರಣವಾಗಲ್ಲ. ಅನರ್ಥ ಯಾವುದು? ಸಂಸಾರಕ್ಕೆ ಕಾರಣವಾಗುತ್ತೆ. ಕರ್ಮ ಮಾಡಿದ್ರೆ ಕರ್ಮ ಮಾಡ್ಕೊಳ್ಳಿ, ಅದು ಪುಣ್ಯವೋ ಪಾಪವೋ ಆಗಿರುತ್ತೆ. ಆ ಫಲ ಅನುಭವಿಸ ಹುಟ್ಟಬೇಕು.
ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಮಾಡಿದ ಕರ್ಮವನ್ನ ಕೋಟಿ ಕಲ್ಪ ಅದು ಅನುಭವಿಸಿ ಬಿಡೋದು, ಅದು ಪಟ್ಟಿಸ್ಕೊಂಡ್ ಬರ್ತಾ ಇರತ್ತೆ. ನಿಮ್ ನೆರಳು ಹೇಗೆ ಓಡಿದ್ರೆ ನಿಮ್ಗೆ ಬರ್ತಾ ಇರತ್ತ, ನಿಮ್ ಕರ್ಮ ನಿಮ್ಮನ್ನು ಬಿಡೋಲ್ಲ. ಅದು ಮಾಡ್ಲೇಬಾರ್ದು, ಹತ್ತಕ್ಕೆ ಬರ್ಬೇಡ. ಗಡಿ ಗ್ಯಾಟ್ ಔಟ್ ಅನ್ಬೇಕಲ್ಲ ಕರ್ಮವನ್ನ, ಹತ್ತಕ್ಕೆ ಬರ್ಲೇಬೇಡ. ನಿಷ್ಕ್ರಿಯಾತ್ಮ ಸವ ನಿಂತ್ಕೊಂಡ್ಬಿಡ್ತೀನಿ, ಇದ್ಬಿಡ್ತೀನಿ, ಏನ್ ಮಾಡ್ಬೇಕು. ಸುಮ್ಮನೆ ಕೂರೋದು ವ್ಯಾಪಾರ ಅಲ್ಲ ಅದು. ಸುಮ್ಮನೆ ಕೂರೋದು ವ್ಯಾಪಾರದ ಪ್ರಯತ್ನ ಅಲ್ಲಮ್ಮ. ನೀವು ಸುಮ್ಮನೆ ಇರೋರೆ, ನಿಮ್ಮ ಸ್ವರೂಪ ಸುಮ್ಮನೆಯೇ ಇರೋದು. ನಿಮ್ಮ ಸ್ವರೂಪ ಏನು ಮಾಡ್ತಿಲ್ಲ. ನೀವು ಮನಸ್ಸಿಂದ ಸುಮ್ಮನೆ ಇರೋದು, ದೇಹದಿಂದ ಸುಮ್ಮನೆ ಇರೋದು ಅನ್ಕೊಂಡಿದ್ದಾರೆ. ದೇಹದಿಂದ ಸುಮ್ಮನೆ ಇರೋಕ್ಕಾಗಲ್ಲ, ಮನಸ್ಸಿಂದ ಸುಮ್ಮನೆ ಇರೋಕ್ಕಾಗಲ್ಲ. ಯಾಕಂದ್ರೆ ಅದೇನು ಮಾಡ್ತಾರೆ, ಮನಸ್ಸು ದೇಹದಿಂದ ಸುಮ್ಮನೆ ಇರೋದನ್ನ ನಾನು ಹೇಳ್ತಾ ಇಲ್ಲ. ನಿಮ್ಮ ರಿಯಲ್ ಸ್ವರೂಪ ಏನಿದೆ ಅದು ಸುಮ್ಮನೆ ಇದೆ, ಅದು ಏನು ಮಾಡ್ತಾನೆ ಇಲ್ಲ. ಅದು ಅವಿಕ್ರಿಯ, ಕೂಟಸ್ಥ. ಅದು ಏನು ಅದು ಚೇಂಜ್ ಇಲ್ಲದೆ ಇರ್ತಕ್ಕಂಥ ಸ್ವರೂಪ. ನಿದ್ದೆಯಲ್ಲಿ ಏನ್ ಮಾಡ್ತಿರ್ತೀರಾ? ಸುಷುಪ್ತಿ ಬಂದಾಗ ಏನ್ ಮಾಡ್ತಿರ್ತೀರಮ್ಮ? ನೀವಿರಲ್ವಾ? ನೀವಿರ್ತೀರ, ಅದೇ ಇವಾಗ್ಲೂ ಹೀಗೆ ಹಾಗೆ ಇರೋದು ನೀವು. ಇವಾಗಲೂ ನೀವು ಏನು ಮಾಡ್ತಿಲ್ಲ, ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ. ಯಾವಾಗ ಈ ದೇಹದಿಂದ ಮನೋ ಬುದ್ಧಿಯಲ್ಲಿ ಅಭಿಮಾನ ಪಡ್ಕೊಂಡು ನಾನು ಕೂತಿದ್ದೀನಿ, ಕೇಳ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ, ತಿಳ್ಕೊತಾ ಇದ್ದೀನಿ ಅಂತ ಈ ರೀತಿಯಲ್ಲಿ ನಿಮ್ಮನ್ನು ಆರೋಪ ಮಾಡ್ಬೋದು. ಅದು ಇಂಪಾಸಿಬಲ್. ತುಂಬ್ಕೋತಾ ಇದ್ದೀರ ಇಲ್ಲ, ನೀವೇ ತಿಳ್ಕೋಬೇಕು. ನಾನು ನಿದ್ದೆಯಲ್ಲಿ ಹೇಗಿರ್ತೀನೋ ಈಗಲೂ ಹಾಗೆ ಇರೋನು. ಅದೇ ನನ್ನ ನಿಜ ಸ್ವರೂಪ, ನನ್ನ ನೈಜ ರೂಪ, ಪರಮಾರ್ಥ ರೂಪ, ಸತ್ಯ ರೂಪ. ಆ ಗುರು ಅದು ಬುದ್ಧಿಯ ತೀಕ್ಷ್ಣತೆ, ಸೂಕ್ಷ್ಮತೆ, ವ್ಯಾಪಕತೆ, ಸತ್ಯತೆ. ಸತ್ಯ ಕಂಡ್ಕೊಂಡದ್ದು ಅದು. ಯಾವ್ದು ಇದೆಯೋ ಸತ್ಯವೋ ಅದನ್ನ ಕಂಡ್ಕೊಂಡು ಕಷ್ಟ ಅಂತೀವಿ. ಯಾವ್ದು ಇಲ್ವೋ ಯಾವ್ದು ಅಲ್ವೋ ಅದು ಈಸಿ ಅಂತೀವಿ. ನಾವು ಏನು ಉಂಟ ಹೊಡಿತೀವಿ ಅಂದ್ರೆ ಏನಪ್ಪಾ, ಮಾಡುತ್ತಿರುವ ಕರ್ಮವು ಮುಕ್ತಿಗಾಗಿ ಮಾಡುತ್ತಿರುವ ಕರ್ಮವು ಮುಕ್ತಿಗೆ ಪ್ರತಿಕೂಲವಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಪ್ರತಿಕೂಲವಾಗುತ್ತದೆ. ಮುಕ್ತಿಗಾಗಿ ಕರ್ಮ ಮಾಡುತ್ತಿದ್ದರೆ ಆ ಕರ್ಮವು ಪ್ರತಿಕೂಲ, ಅಗೇನೆಸ್ಟ್, ವಿರುದ್ಧ. ಇಲ್ಲಿ ಸಂಶಯವಿಲ್ಲ. ತೇನ, ಈ ಕಾರಣದಿಂದ ಮುಕ್ತವು, ಮುಕ್ತಿ ವಿಷಯದಲ್ಲಿ ಕರ್ಮ ಆರಭೈತ, ಕರ್ಮವನ್ನು ಮಾಡಬೇಕು ಅಂತ ಇದು ಉತ್ತಮ ಹೇಳಿದ್ನು. ಅದು ನಿರರ್ಥಕ, ಕರ್ಮ ನಿರರ್ಥಕ. ಹೇಳ್ಬೇಡ, ಬುದ್ಕಡಿ ಹಣ ಕರೆಕ್ಟಾಗಿ ಬುದ್ಕಡಿ ಮಿಸ್ಪಾರೆ ಕಾಣಲ್ಲ. ನಾವು ಹತ್ತು ಬಾರ ನಾಳೆ ಕಾಣಬೇಡಿ ಬಂದೆ ಉತ್ಸುವಾದ ಅಕ್ಷಿ ಅಂತ ಇಲ್ಲಿ 51ನೇ ಶ್ಲೋಕದಲ್ಲಿ ನಚಾಂಶತ್ರಯ ಶೂನ್ಯ ಇದೆಯಲ್ಲ, ನಚಾಂಶತ್ರಯ ಶೂನ್ಯತ್ವಾದ ಮಾಡ್ಕೋಬೇಕಂತ ಅರ್ಥಕ್ಕೆ. 51 ನಿರಂತರಾಯ ಇದೆ. ಈಗಲೇ ಇವಾಗ 60 10 ಶ್ಲೋಕ ಹಿಂದೆ ನಿರಂತರಾಯತೋ ಶೇಷ ಪಮರ್ಥಸ್ಯ ಪ್ರಮೋಪದ ನಚಾಂಶತ್ರಯ ಶೂನ್ಯ ಯದ ಅಂಶತ್ರಯ ಶೂನ್ಯತ್ವಾದ್ ಇಹ ಭಾವನಾ ಇಷ್ಟ ಪ್ರೀತಿ ಮಾಡ್ಕೋಬೇಕಂತೆ. ಪರೀಕ್ಷಕೈ ಭಾವನಾ ನ ಇಷ್ಟ, ಕಿಂಕೇನ ಭಾವನಾ ಇಷ್ಟ. ಅಂಶತ್ರಯ ಶೂನ್ಯ, ಅದು ಅಂಶತ್ರಯ ಇಲ್ಲ ಅಲ್ಲಿ ಅಂತ. ಭಾವನಾ ನ ಇಷ್ಟ ಪರೀಕ್ಷಿತೈಹಿ ಭಾವನಾ ಅನ್ಯತ್ರ ವಿಧೀನ ಅಭ್ಯುಪಗಮ್ಯತೆ. ಶೂನ್ಯತ್ವ ಅರ್ಥದ ಅಂಶತೆ ಶೂನ್ಯ ಅಂತ ಮಾಡ್ಬಿಟ್ಟಿದ್ದಾರೆ. ಶೂನ್ಯತ್ವ ಬಂದ್ರೆ ಶೂನ್ಯ ಅಂತ ಅಷ್ಟೇ ನಿಲ್ಲಿಸಿದ್ದಾರೆ. ಶ್ಲೋಕದಲ್ಲಿ ಏನಾಗುತ್ತೆ ಅಂದ್ರೆ ಛಂದಸ್ ತಕ್ಕ ಶ್ಲೋಕ ಮಾಡ್ತಾರಲ್ಲ, ತ್ವಾಸ್ ಹಾಕಿದ್ರೆ ಯತಿಭಂಗ ಆಗುತ್ತೆ. ಹೋಗೋಣ ಮುಂದಕ್ಕೆ. ಬರ್ಕೊಂಡ್ರ ಮುಕ್ತಿ ವಿಷಯದಲ್ಲಿ ಕರ್ಮವನ್ನು ಆರಂಭ ಮಾಡಬೇಕು ಎಂದರು
ಪ್ರತಿಕೂಲ ಇದು ನಿಶ್ಚಯ. ಅದಾಯ್ತು. ಅದು ನೆಕ್ಸ್ಟ್ ಲೈನ್. ನೆಕ್ಸ್ಟ್ ಏನು, ಆದ್ದರಿಂದ ಮುಕ್ತಿ ವಿಷಯದಲ್ಲಿ ಕರ್ಮವನ್ನು ಆರಂಭಿಸಬೇಕು ಎಂದು ಏನು ಹೇಳಿತ್ತೋ ಆ ಕರ್ಮವು ವ್ಯರ್ಥವು. ಮುಕ್ತಿ ವಿಷಯದಲ್ಲಿ ವ್ಯರ್ಥ. ಚಿತ್ತಶುದ್ಧಿ ಉಂಟು ಮಾಡುತ್ತೆ, ಚಿತ್ತಶುದ್ಧಿ ಕರ್ಮ ಮಾಡಿ ಆ ವಿಷಯ ಬೇರೆ. ಮುಕ್ತಿ ಬರಲ್ಲ, ಮುಕ್ತಿಗೆ ಜ್ಞಾನವೇ. ಚಿತ್ತಶುದ್ಧಿ ಅರ್ಥ ಆಗ್ತಾನೆ ಮುಕ್ತಿ ಆಗ್ತದೆ. ಜ್ಞಾನ ಆಗತ್ತೆ, ಜ್ಞಾನ ಮುಕ್ತಿ ಆಗ್ಬೇಕು. ಯಾಕೆಂದ್ರೆ ಮುಕ್ತಿಗೆ ಅಡ್ಡಿ ಅಜ್ಞಾನ, ಅಜ್ಞಾನಕ್ಕೆ ಜ್ಞಾನ ಬೇಕು, ಜ್ಞಾನಕ್ಕೆ ವಿಚಾರ ಬೇಕು, ವಿಚಾರ ಮಾಡಕ್ಕೆ ಎಲಿಜಿಬಿಲಿಟಿ ಯೋಗ್ಯತೆ ಬೇಕು. ಆ ಯೋಗ್ಯತೆಯನ್ನು ಕರ್ಮ ತಂದ್ಕೊಡುತ್ತೆ. ಚಿತ್ತಶುದ್ಧಿ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ ತಿಳಿಯಾಗ್ತಾ ವಿಚಾರ ಮಾಡೋ ಯೋಗ್ಯ ಬರುತ್ತೆ. ವಿಚಾರ ಮಾಡ್ತಾ 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 ವಿವೇಕ ಬರುತ್ತೆ. ವಿವೇಕ ಬಂದ್ಮೇಲೆ ಜ್ಞಾನ ಆಗುತ್ತೆ. ಜ್ಞಾನ ಆದ್ಮೇಲೆ ಅಜ್ಞಾನ ಹೋಗುತ್ತೆ. ಅಜ್ಞಾನ ಮುಕ್ತ ಆಗ್ತಾರೆ. ಅಜ್ಞಾನ ಹೋದ್ಮೇಲೆ ಮುಕ್ತ ಆಗ್ತಾನೆ. ಏನಾಯ್ತು, ಮುಕ್ತ ಆಗಕ್ ಮುಂಚೆನೂ ಮುಕ್ತನಾಗದವನೇ ಅವನು. ಮುಕ್ತನಾಗದೇ ಇದ್ದವನಾಗಿದ್ರೆ ಅಜ್ಞಾನ ಹೋದ್ರು ಮುಕ್ತಿ ಆಗಲ್ಲ. ಯಾವ್ಯಾವ ಅಜ್ಞಾನದಿಂದ ನಾವು ಅಜ್ಞಾನ ಕಳ್ಕೊಂಡು ಪಡ್ಕೊಳ್ತೀವೋ ಅಲ್ಲಿ ಮುಂಚೆ ಪಡ್ಕೊಂಡೇ ಆಗಿರ್ಬೇಕು. ಈಗ 10ನೇವನು ಮುಂಚೆ ಆಗಿದ್ದೇನೆ, 10ನೇವನು ತಿಳ್ಕೊಂಡ್ರೆ 10ನೇ ಸಿಕ್ತ ಅಂತ ಹೇಳ್ಬೇಕು. 10ನೇವನು ಆಗದೆ ಹೋಗಿದ್ರೆ ನಾನು 10ನೇವನು ತಿಳ್ಕೊಂಡ್ರೆ 10ನೇ ಸಿಗಲ್ಲ. ಇಲ್ಲೇ ಕತ್ತಲ್ಲೇ ಆಹಾರ ಇದ್ದಿದ್ದಾಗಿದ್ರೆ ಇಲ್ಲ ಅಂತ ಅನ್ಕೊಂಡವನು ಹುಡುಕ್ತಾ ಇದ್ದು ಇಲ್ಲೇ ಇದೆಲ್ಲ ಹಂಗೆ ವ್ಯಾಪಾರ ಮಾಡಿದ್ಮೇಲೆ ಸಿಕ್ತು ಅಂತಂದ್ರೆ ಅರ್ಥ ಏನು? ಇಲ್ಲಿ ಇದ್ದದ್ ಸಿಕ್ತು ಅಂತ ಅರ್ಥ ಹೊರತು ಇಲ್ಲದೇ ಸಿಕ್ತು ಅಂತ ಅರ್ಥ ಅಲ್ಲ. ಎಲ್ಲೂ ಜ್ಞಾನ ಕಾರಕ ಅಲ್ಲ, ಜ್ಞಾನ ಜ್ಞಾಪಕ. ಜ್ಞಾನ ಉಂಟು, ಕ್ರಿಯೆ ಕಾರಕ, ಜ್ಞಾನ ಕಾರಕ ಅಲ್ಲ. ಕ್ರಿಯೆ ಮಾಡುತ್ತೆ, ಜ್ಞಾನ ಲೈಟ್ ತೋರಿಸುತ್ತೆ. ಮುಕ್ತಿಯ ವಿಷಯದಲ್ಲಿ ಕರ್ಮವನ್ನು ಆರಂಭಿಸಬೇಕು ಎಂದು ಹೇಳಿತಲ್ಲ, ಆ ಕರ್ಮವು ನಿರರ್ಥಕವು. ವಿಕಾರೋತ್ಯಂತ ನಿರ್ಭಿನ್ನೋ ಯದಾ ತುಸ್ಯಾದ್ವಿಕಾರಿಣಃ ತದಾಪಿ ವಿಕೃತೇರ್ನಾಶಃ ಮುಕ್ತಿರಿತ್ಯಭಿಧೀಯತೆ. ವಿಕಾರೋ ಅತ್ಯಂತ ನಿರ್ಭಿನ್ನೋ ಯದಾ ತುಸ್ಯಾದ್ವಿಕಾರಿಣಃ ತದಾಪಿ ವಿಕೃತೇರ್ನಾಶೋ ಮುಕ್ತಿರಿತ್ಯಭಿಧೀಯತೆ. ವಿಕಾರಃ ಅಜ್ಞಾನ ಅತ್ಯಂತ ನಿರ್ಭಿನ್ನಃ ಯದಾ ತು ಸ್ಯಾತ್ ವಿಕಾರಿಣಃ ತದಾ ಅಪಿ ವಿಕೃತೇಃ ನಾಶಃ ಇತಿ ಅಭಿಧೀಯತೆ. ತತ್ರಾಪಿ ಅನರ್ಥಕಂ ಕರ್ಮ ಮುಂದಕ್ಕೆ ಸೇರಿಸ್ಕೋಬೇಕು. ತತ್ಫಲ ಸಂಭವತ್ಯತಃ ಕರ್ಮೈವ ಜ್ಞಾನಮಪ್ಯತ್ರ ಫಲಾಭಾವಾದನರ್ಥಕಂ. ಕರ್ಮೇವ ಜ್ಞಾನಮಪ್ಯತ್ರ ಫಲಾಭಾವಾದನರ್ಥಕಂ. ಅನರ್ಥಕಂ ಕರ್ಮ ತತ್ಫಲ ಸಂಭವತ್ವತಃ ಕರ್ಮ ಏವ ಜ್ಞಾನಂ ಅಪಿ ಅತ್ರ ಫಲಾಭಾವಾತ್ ಅನರ್ಥಕಂ. ಯಶಾ ಕರ್ಮ ಅನರ್ಥಕಂ ಜ್ಞಾನಮಪಿ ಅನರ್ಥಕಂ ಸ್ಯಾತ್. ಆಗ ವಿಕಾರ ಪಕ್ಷದಲ್ಲಿ ಯಾರೋ ವಿಕಾರಿಯಾಗಿರುವ ಆತ್ಮನಿಗಿಂತ ವಿಕಾರವಾದ ಜೀವನು ವಿಕಾರದ ಅಂತ ಆಗ್ಬಿಟ್ರೆ ಅತ್ಯಂತ ನಿರ್ಭಿನ್ನ, ಪೂರ್ತಿ ಬೇರೆ. ವಿಕಾರಿಯಾಗಿರುವ ಆತ್ಮನಿಗಿಂತ ಪರಮಾತ್ಮನಿಗಿಂತ ವಿಕಾರವಾದ ಜೀವನು ಅತ್ಯಂತ ಬೇರೆ. ಕುದುರೆ, ಕೋಣ, ಕುರ್ಚಿ, ಪುಸ್ತಕ ಇದು ಅತ್ಯಂತ ಭಿನ್ನ ಅಂತ ಆಗ್ಬಿಟ್ರೆ ಅತ್ಯಂತ ಭಿನ್ನ ಇದೆ. ಆಗಲೂ ಕೂಡ ವಿಕಾರ ನಾಶವಾದರೆ ಮುಕ್ತಿ ಅಂತ ಹೇಳಾಗತ್ತೆ ಅಂತಂತಿರಲ್ಲ, ಅದು ಕೂಡ ಆಗಲೂ ಕರ್ಮದಂಡವೇ. ವಿಕೃತಿ ನಾಶ ಆಗಲೂ ವಿಕೃತಿ ನಾಶ ಆಗ್ಬಿಟ್ಟೆ ಮುಕ್ತಿ ಅನ್ಬೇಕು. ಆವಾಗ ವಿಕಾರ ಆದದ್ದು ನಾಶ ಆಗ್ಬೇಕು. ವಿಕಾರ ಇಟ್ಕೊಂಡು ನಾವು ಆಗಲ್ಲ, ಜೀವ ನಾಶವಾಗ್ಬೇಕು, ಆವಾಗ ಮುಕ್ತಿ ಆಗ್ಬೇಕು. ಜೀವ ನಾಶವಾಗಿ ಅಳಿಸೋಗಿ ನಾಶ ಅಂದ್ರೆ ಕ್ರಿಯೆ, ಅದು ಒಂದು ಇದು ಬರೀ ಜ್ಞಾನದ ಬಾಧೆ ಅಲ್ಲ. ಆಗಲೂ ಕರ್ಮ ದಂಡನೆ. ಯಾಕೆಂದ್ರೆ ಯಾರಿಗೆ ಫಲ? ಮುಕ್ತಿ ಫಲ ಯಾರಿಗೆ? ಇವನಿಗೆ ನಾಶ ಆಗ್ಬಿಟ್ಟಿನಲ್ಲ. ಜೀವನೇ ನಾಶ ಆದ್ಮೇಲೆ ಬ್ರಹ್ಮಕ್ಕಂತೂ ಮುಕ್ತಿ ಫಲ ಬೇಕಿಲ್ಲ. ಜೀವ ನಾಶ ಆಗ್ಬಿಟ್ಟು ಜೀವನ ಆಗಲೂ ಕರ್ಮದಂಡ. ಫಲ ಅಸಂಭವತಃ ಅಯುಕ್ತಿದ, ಹೊಂದುವುದಿಲ್ಲವಾದ್ದರಿಂದ ಫಲ ಹೊಂದೋನು ಇರ್ಬೇಕಲ್ಲ.
ಇನ್ನು ವಿಕಾರವಾದ ಜೀವ ಸತ್ತೋದ್ಮೇಲೆ ನಾಶ ಆದ್ಮೇಲೆ ಅಳಿಸೋದ್ಮೇಲೆ ಮುಕ್ತಿ ಅಂತಂದ್ರೆ ಆಗ್ಲೂ ಕರ್ಮ ದಂಡನೆ, ಫಲ ಅನುಭವಿಸೋ ಜೀವನ ಇಲ್ಲ ಅಂದ್ರೆ ಕರ್ಮ ಯಥಾ ಅನರ್ಥಕಂ ತದಾಪಿ ಅತ್ರ ಫಲಾಭಾವ ಜ್ಞಾನಂ ಅನರ್ಥಕಂ. ಫಲವೇ ಇಲ್ಲವಾದ್ದರಿಂದ ಜ್ಞಾನವೂ ದಂಡ ಆಗುತ್ತೆ ಅವಾಗ. ಕರ್ಮವೂ ಹಿಂಗೆ ಆಗುತ್ತೆ, ಜ್ಞಾನವೂ ಹಿಂಗೆ. ಅವನು ಇಲ್ವೇ ಇಲ್ವಲ್ಲ, ಜೀವನ ಇಲ್ವಲ್ಲ. ಜೀವ ತಾನು ಕತ್ತಲಿಕೆಯನ್ನು ಜೀವ ಅಂತ ತಿಳ್ಕೊಳ್ತಾ ಇದ್ದೀನಿ, ನಿಜವಾಗಿ ನಾನು ಜೀವನ ಅಲ್ಲ, ನಾನು ಬ್ರಹ್ಮನೇ ಅಂತ ಜೀವನ ಇದ್ಕೊಂಡೆ ಅದು ಬ್ರಹ್ಮತ್ವ ಜ್ಞಾನ ಮಾಡ್ಕೊಂಡೆ ಮುಕ್ತಿ ಆಗತ್ತೆ ಹೊರತು ಜೀವ ನಾಶವಾಗ್ಬಿಟ್ಟ. ನಾಶನ ಹೇಗೆ ಕಾಗದ ಸುಟ್ರೆ ಹಾಗೆ ನಾಶವಾಗುತ್ತೋ ಹಾಗೆ ಜೀವನ ಸುಟ್ಟು ಜೀವನ ಇಲ್ಲ ಅಂತ ಆದಾಗ ಯಾರಿಗೆ ಮುಕ್ತಿ? ಇಲ್ಲದ ಜೀವನ ಮುಕ್ತಿನ ಒಂದಲ್ಲ. ಜೀವ ಇರುವವರೆ ಮುಕ್ತಿ ಇಲ್ಲ, ಜೀವ ಹೋದ್ಮೇಲೆ ಆಗ್ಲೂ ಮುಕ್ತಿ ಇಲ್ಲ. ಯಾಕೆ ಯಾರಿಗೆ ಮುಕ್ತಿ ಮುಕ್ತಿ ಅಂತ ಯಾರಿಗೆ ಹೇಳ್ಬೇಕು ಅವನು ಇಲ್ಲ. ಅದನ್ನೇ ಮುಕ್ತಿ ಅಂದ್ರೆ ಅವಾಗ ಕರ್ಮವೂ ಬೇಡ ಜ್ಞಾನವೂ ಬೇಡ. ಅದೇ ಎರಡು ಗಂಡ ಆಗತ್ತೆ. ಅದನ್ನ ಮುಕ್ತಿ ಹೊಂದೋದಿಲ್ಲ. ನಾಶವಾಗುವುದನ್ನೇ ಮುಕ್ತಿ ಅಂತ ಹೇಳಿದ್ರೆ ಒಂದು ವೇಳೆ ಅವಾಗ ಅದು ಕರ್ಮವೂ ಬೇಡ ಜ್ಞಾನವೂ ಬೇಡ. ಕರ್ಮ ಹೇಗೆ ದಂಡು ಹಾಗೆ ಜ್ಞಾನವೂ ದಂಡ ಆಗತ್ತೆ. ವಿಕಾರವು ಯದಾತು ಯಾವಾಗಲಾದರೋ ಹಂಬುಗಳು ಯದಾತು ಯಾವಾಗಲಾದರೋ ವಿಕಾರಿನಃ ವಿಕಾರಗೊಂಡವನಾದಂತಹ ಜೀವನು ವಿಕಾರಿನ ವಿಕಾರ ಸ್ಯಾಸಿ ವಿಕಾರಿನ ಕಾರಣ ಮಾಡುವ ವಿಕಾರವನ್ನುಳ್ಳಂತ ಕಾರಣಕ್ಕಿಂತ ವಿಕಾರವಾದ ಜೀವನ ಅತ್ಯಂತ ಭಿನ್ನ ಎಂದಾದರೆ ಏನ್ ಮಾಡ್ಕೊಂಡ್ರೆ ಅಲ್ಲ ವಿಕಾರವನ್ನುಳ್ಳವನಾದ ವಿಕಾರಿಯಾದ ಆತ್ಮನಿಗಿಂತ ವಿಕಾರವನ್ನುಳ್ಳ ಆತ್ಮನಿಗಿಂತ ವಿಕಾರನಾದ ಜೀವನು ವಿಕಾರವನ್ನುಳ್ಳವನು ಆತ್ಮ, ವಿಕಾರ ಜೀವ ಅತ್ಯಂತ ಭಿನ್ನ ಎಂದಾದರೆ ವಿಕಾರವನ್ನುಳ್ಳವನಾದ ಆತ್ಮನಿಗಿಂತ ವಿಕಾರವಾದ ಜೀವನು ಅತ್ಯಂತ ಭಿನ್ನನು ಅತ್ಯಂತ ಬೇರೆಯವನು ಎಂದಾದರೆ ಆಗಲೂ ವಿಕಾರವಾದದ್ದರ ನಾಶವೇ ಮುಕ್ತಿ ಎಂದು ಹೇಳಬೇಕಾಗತ್ತೆ. ಗಡಿಗೆ ಒಡೆದೋಗೋದೇ ಗಡಿಗೆಗೆ ಮುಕ್ತಿ. ಪಾಪ ಗಡಿಗೆ ಒಡೆದೋದೇ ಗಡಿಗೆ ಮುಕ್ತಿನ ಮಣ್ಣಿಗೆ ಮುಕ್ತಿನ ಯಾರಿಗೂ ಮುಕ್ತಿ? ಗಡಿಗೆ ಮುಕ್ತಿನ ಗಡಿಗೆ ಇಲ್ಲೇ ಇಲ್ಲ. ಮಣ್ಣಿಗೆ ಮುಕ್ತಿ ಮಣ್ಣು ಯಾವಾಗ ಮಣ್ಣೇ ಆಗಿದೆ ಅದಕ್ಕೆ ಮುಕ್ತಿ ಬೇಕಿಲ್ಲ. ಹಾಗೆ ಜೀವ ಸತ್ವ ಮೇಲೆ ಜೀವ ಇರವೇ ಇಲ್ಲ, ಅವನು ಮುಕ್ತಿ ಇಲ್ಲ. ಬ್ರಹ್ಮ ಯಾವಾಗ ಮುಕ್ತವೇ ಅದಕ್ಕೂ ಮುಕ್ತಿ ಬೇಕಾಗಿದೆ. ಎಷ್ಟು ಚೆನ್ನಾಗಿಲ್ಲ ಮಾಡ್ಕೋಬೇಕು ವಿಚಾರ ಮಾಡೋ ಕ್ರಮದಲ್ಲಿ. ಅಲ್ಲಿಗೆ ಮಣ್ಣುಗಳಿಗೆ ಬ್ರಹ್ಮ ಜೀವಕ್ಕೆ ಮಣ್ಣು ಗಡಿಗೆಯಂತೆಯೇ ವಿಕಾರ ಅಂತ ಆದ ಜೀವ, ಆ ವಿಕಾರವಾದ ಜೀವ ನಾಶವಾದ ಮೇಲೆ ಅವನಿಗೆ ಮೋಕ್ಷ ಅಂತ ಅನ್ನೋದಾದ್ರೆ, ನಾಶ ಆದ್ಮೇಲೆ ಅವನೇ ಇಲ್ಲವಾದ್ರಿಂದ ಯಾರಿಗೆ ಮೋಕ್ಷ? ಇನ್ನು ಬ್ರಹ್ಮಕ್ಕೆ ಮೋಕ್ಷ ಬ್ರಹ್ಮ ಯಾವಾಗ ಬದ್ಧವಾಗಿತ್ತೋ? ಬ್ರಹ್ಮ ಬದ್ಧವಾಗಿಲ್ಲ, ಅದಕ್ಕೆ ಮೋಕ್ಷ ಬೇಕಿಲ್ಲ. ಜೀವನ ಮೋಕ್ಷ ಜೀವನ ಇಲ್ಲವೇ ಇಲ್ಲ, ಅವನಿಗೆ ಮೋಕ್ಷ ಒಂದಲ್ಲ. ಇವತ್ತು ಕುಸುಮಕ್ಕ ಯಾಕೋ ಬಂದಿಲ್ಲ, ನಿರ್ಮಲಕ್ಕ ಬಂದಿದ್ದಾರೆ, ಶೋಭಾಕ್ಕ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ, ವಾಣಿಶ್ಯಕ್ಕ ಬಂದಿಲ್ಲ. ಬಿಸ್ನೆಸ್ ಸೀರೆ ಅಂಗಡಿ ಬಟ್ಟೆ ಅಂಗಡಿ ಹೋಗಿದ್ದಾರೆ ವ್ಯಾಪಾರ ಮಾಡಕ್ಕೆ. ಸಾಗ್ಬೇಕಲ್ಲ ಭಾನುವಾರ ಆಯ್ತಾ? ಏನಾಯ್ತು? ವಿಕಾರವನ್ನುಳ್ಳ ಆತ್ಮನಿಗಿಂತ ಬೇರೆಯಾದ ವಿಕಾರ ಜೀವನು ಅತ್ಯಂತ ಭಿನ್ನವೆಂದಾದರೆ ಆಗಲೂ ವಿಕಾರದ ನಾಶವೇ ಮುಕ್ತಿ ಎಂದು ಬಂದು ಒದಗತ್ತೆ. ವಿಕಾರದ ನಾಶವೇ ಮುಕ್ತಿ ಎಂದು ಒದಗಿದರೂ ಕರ್ಮ ದಂಡವೇ, ಕರ್ಮ ವ್ಯರ್ಥವೇ. ಯಾಕಂದ್ರೆ ಅದರ ಫಲವೂ ಅದಕ್ಕೆ ಹೊಂದುವುದಿಲ್ಲವಾದ್ದರಿಂದ ಎಂಬಕೊಂಡ್ರೆ
ಅಲ್ಲಿ ವಿಕಾರದ ನಾಶವು ಮುಕ್ತಿ ಎಂದು ಆಗಲು ಹೇಳಲಾಗುತ್ತೆ. ಆಗ ಆಗಲೂ ಕೂಡ ಮುಕ್ತಿಯು ವ್ಯರ್ಥವಾಗುತ್ತದೆ. ಆಗಲೂ ಕರ್ಮವು ವ್ಯರ್ಥವಾಗುತ್ತದೆ. ಅನರ್ಥಕ ಕರ್ಮ. ಏಕೆಂದರೆ ಆ ಕರ್ಮದ ಫಲವನ್ನು ಅನುಭವಿಸುವ ಜೀವನೆಂಬುವನೇ ಇಲ್ಲವಾದ್ದರಿಂದ ಕರ್ಮದ ಫಲ ಅದು ಮುಖ್ಯ. ಆ ಕರ್ಮದ ಫಲವನ್ನು ಅನುಭವಿಸುವಂತಹ ಜೀವನೆಂಬುವ ಆತನು ಫಲವಾದ ಮೋಕ್ಷವನ್ನು, ಆ ಕರ್ಮದ ಫಲವಾದ ಮೋಕ್ಷವನ್ನು ಅನುಭವಿಸುವಂತಹ ಜೀವನೆಂಬುವ ಆತನೇ ಇಲ್ಲವಾದ್ದರಿಂದ ಆಗಲೂ ಕರ್ಮ ದಂಡ ಆಯಿತು. ಕರ್ಮ ಯಾರಿಗೂ ಮುಖ್ಯ ತಂದು ಕೊಡ್ತಾ? ಜೀವ ಇಲ್ಲ, ಬ್ರಹ್ಮಂಗೆ ಮುಖ್ಯ ತಂದು ಕೊಡ್ತಾ? ಕರ್ಮ ಹೇಗೆ ಅನರ್ಥಕವೋ ಆಗ ಈ ಪಕ್ಷದಲ್ಲಿ ಫಲವೇ ಇಲ್ಲವಾದ್ರಿಂದ ಜ್ಞಾನವೂ ದಂಡವಾಗುತ್ತೆ. ಬರ್ಕೊಳ್ಳಿ, ಕರ್ಮ ಹೇಗೆ ವ್ಯರ್ಥವೋ ಈ ಪಕ್ಷದಲ್ಲಿ ಜ್ಞಾನವೂ ಕೂಡ ವ್ಯರ್ಥವಾಗತ್ತೆ. ಕನ್ನಡವಿದಾನಲ್ಲ ಅದೇ ಇದೆಯಾ? ನಾನು ಹೇಳಿದ ಪರವಾಗಿಲ್ವಾ? ಅನುಸೂಚಿ ಸಂಸ್ಕೃತ ಬರುತ್ತಾ? ಹೇಳ್ಬೇಕಪ್ಪ. ಏನು ಹಿಂದಿ ಏನ್ ಬಿಡ್ತಾರ? ಹೌದಾ? ನಾವು ಹೇಳಿದಂಗೂ ಇರುತ್ತೇನು? ಇವಾಗ ಬಾ ಹೋಗೋಣ ಮುಂದಕ್ಕೆ. ನೈವ ವಿದ್ಯಾ ಕೃತಿ ವಾಸೋ ವಾಸ್ತವಿ ಯದಿ ಸಂಸದಿ ಸ್ವರೂಪನಾಶ ದೋಷಸ್ಯ ಏಕದೇಶೇಪಿ ಪೂರ್ವವತ್. ಅವಿದ್ಯಾಕೃತ ಏವ ಅಸೌ यदि जीवः ಏಕದೇಶಃ ತಸ್ಮಿನ್ ಪಕ್ಷೆ ಏಕದೇಶೇ ಪಕ್ಷೆ ಅಂತ. ಜೀವನು ಪರಮಾತ್ಮನ ಏಕದೇಶ, ಹಾಗೆ ಕೈಕಾಲವನ್ನು ಏಕದೇಶ ಅಂಗವ ಹಾಗೆ ಅದೇ. ಅವಾಗ ಅಸೌ ಸಂಸ್ಕೃತಿ ನ ಅವಿದ್ಯಾಕೃತ ಕಿಂತು ವಾಸ್ತವಿ. ಏಕದೇಶ ಕೈ ಸುಳ್ಳಲ್ಲಪ್ಪ, ಏಕದೇಶ ಆದ್ರೆ ಅದು ಕಂಡುಕೊಂಡಿದ್ದೇ ಇರುತ್ತೆ. ಹಾಗೆ ಈ ಜೀವನು ಪರಮಾತ್ಮನ ಒಂದು ಏಕದೇಶ, ಒಂದು ಪಾರ್ಟು, ಒಂದು ಭಾಗ ಅಂತ ಆದರೆ ಅಸೌ ಸಂಸ್ಕೃತಿ ಸಂಸಾರ ಇದೆಯಲ್ಲ ಅದು ಅವಿದ್ಯಾಕೃತ. ನೀವು ಅವಿದ್ಯಾಕೃತ ಅಂತ ಆಗೋಲ್ಲ. ಇತ್ತೀಚಿನ ವಾಸ್ತವಿ ನಿಜವಾಗಿರ್ತಕ್ಕದ್ದು ಅಂತ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ? ವಾಸ್ತವ ಸ್ವರೂಪನಾಶ ದೋಷ, ಸ್ವರೂಪನಾಶವಾದಾಗ ಅವನಿಗೆ ಇದು ಬರುತ್ತೆ, ಮೋಕ್ಷ ಅಂತ ಆಗುತ್ತೆ. ಸ್ವರೂಪನಾಶದ ದೋಷವು ಏಕದೇಶೇಪಿ ಬರೋದು. ಏಕದೇಶ ಆದರೂ ಅವಾಗ ಏಕದೇಶ ನಾಶವಾದ ಸ್ವರೂಪವೇ ನಾಶವಾಗ್ಬಿಡುತ್ತೆ. ಅವಾಗ ಏಕದೇಶ ಅನ್ನುವಂತಹ ಜೀವನಾಶ ಆಯ್ತು ಅಂದ್ರೆ ಜೀವ ಇನ್ನಿಲ್ಲ, ಯಾರಿಗ ಮೋಕ್ಷ? ಏಕದೇಶವಾದ ಜೀವನು ನಾಶವಾಗ್ಬಿಟ್ಟ ಅಂದ್ರೆ ಈ ಜೀವನ ಸ್ವರೂಪ ಹೋಯ್ತು. ಜೀವ ಸ್ವರೂಪ ಹೋಯ್ತು ಅಂದ್ರೆ ಮೋಕ್ಷ ಯಾರಿಗೆ? ಸ್ವರೂಪವೇ ನಾಶ ಎಂಬ ದೋಷವು ಏಕದೇಶೇ ಅಪಿ ಏಕದೇಶ ಪಕ್ಷೇಪಿ ಅಂತ. ಏಕದೇಶ ಪಕ್ಷದಲ್ಲೂ ಕೂಡ ಸ್ವರೂಪ ನಾಶ ದೋಷ ಅನ್ನೋದು ಒಂದೇ ಬರುತ್ತೆ. ವಿಕಾರ ಪಕ್ಷದಲ್ಲೂ ಸ್ವರೂಪ ನಾಶ ದೋಷ ಬರುತ್ತೆ. ಅದು ಘಟಾಕಾಶ ನಾಶವಾಗ್ಬಿಟ್ರೆ ಘಟಾಕಾಶಕ್ಕೆ ಮಹಾಕಾಶಕ್ಕೆ ಬರೋದೇ ಇಲ್ಲ ಇನ್ನು. ಅದೇ ಆಗಿದೆ ಅಂದ್ರೆ ಬೇರೆ ಇಲ್ಲ ಅಂತ ಅನ್ಬೇಕು. ಘಟಾಕಾಶ ಬೇರೆ, ಅದರ ಏಕದೇಶ ಅಂತಂದ್ರೆ ಆ ಏಕದೇಶವಾಗಿರ್ತಕ್ಕಂಥ ಘಟಾಕಾಶ ನಾಶವಾಗ್ಬಿಟ್ರೆ ಗಡಿಗೆ ಹೊಡ್ಮೆ ಅದು ಪರ ಮಹಾಕಾಶ ಸೇರ್ಕೊಂಡು ಜಲ್ದಿ ಅನ್ನಿಸ್ತಾ, ಸೇರ್ಕೊಳಕ್ ಆಗೋದಿಲ್ಲ. ಏಕದೇಶ ಅನ್ಕೊಂಡ್ರೆ ಎಲ್ಲ ಏಕದೇಶ ಅಂತಂದ್ರು ಒಂದು ಪಾರ್ಟು, ಒಂದು ಭಾಗ ಅದು ಅಂತಂದ್ರು. ಸಂಸಾರ ವಾಸ್ತವಿ ಅಂತ ಅವಿದ್ಯಾಕೃತ ಅಂತ ಆಗೋದೇ ಇಲ್ಲ. ಅದು ಆದ್ರೆ ಈ ದೋಷ ಬಂದ್ಬೋದು. ವಾಸ್ತವಿಕ ಅಂತ ಆಗಿ ಒಂದು
264 ದೈವಾವಿದ್ಯಾಕೃತ ದೈವ ಅಸೌ ಇಡೀ ಸಂಸ್ಕೃತಿ ವಾಸ್ತವಿ ದೈವ ಅವಿದ್ಯಾಕೃತ ಆಧಾರ ಅವಿದ್ಯಾಕೃತ ಆಗದೆ ಇದ್ರೆ ಮುಂದಿಂದು ಇದ್ದ ಸಂಸ್ಕೃತಿ ನೈವ ಅವಿದ್ಯಾಕೃತ ವಾಸ್ತವಿ ಇತಿ ಯಸ್ಯ ಸ್ವರೂಪನಾಶ ದೋಷಸ್ಯ पूर्ववत् यथा विकारे तथा एकदेशि ವಾಸ್ತವಿ ಆದ್ರೆ ಹೌದು ಅಲ್ಲೂ ಅವಿದ್ಯಾಕೃತ ಆಗಲ್ಲ ವಿದ್ಯಾಕೃತ ಅಂತಲ್ಲ ವಾಸ್ತವವಾಗಿ ಇದೆ ಅಂತಾದ್ರೆ ಅವಿದ್ಯಾಕೃತ ಕಿಂತು ವಾಸ್ತವಿ ಕಿಂತು ಸಂಸ್ಕೃತಿ ಅನ್ನೋದು ಅವಿದ್ಯಾಕೃತವಲ್ಲ ನಿಜವಾಗ್ಲೂ ಇದೆ ಅಂತ ಇಟ್ಕೊಂಡು ಏಕದೇಶ ಅಲ್ಲ ಏಕದೇಶ ಅಂತ ಇದ್ ಮಾಡ್ಕೊಂಡ್ರೆ ಆ ಏಕದೇಶಕ್ಕೆ ಸಂಸಾರ ಇದೆಯಲ್ಲ ಆ ಸಂಸಾರ ಅವಿದ್ಯಾಕೃತ ಅಂತ ಆಗಲ್ಲ, ಅದು ವಾಸ್ತವಿ ಅಂತ ಬಿಡುತ್ತೆ. ರಿಯಾಲಿಟಿ ಅಂತ ಹಾ ಆವಾಗ ಈ ದೋಷ ಬರ್ತದೆ. ಹಿಂದೆ ವಿಚಾರ ಪಕ್ಷದಲ್ಲಿ ಅಭಿಮಾನ ಸ್ವರೂಪನಾಶ ಆಗ್ಲೇಬೇಕು ಅಂತ ಏಕದೇಶ ಪಕ್ಷದಲ್ಲಿ ಒಂದು ವೇಳೆ ಸಂಸಾರವು ನಿಜವಾದ ಬರ್ಕೊಳ್ಳಿ, ವಾಸ್ತವಿಕವಾದದ್ದು ಎಂದಾದರೆ, ಒಂದು ವೇಳೆ ಸಂಸಾರವು ಅವಿದ್ಯಾಕೃತವಲ್ಲ ಇದು ವಾಸ್ತವವಾದದ್ದೇ ಎಂದಾದರೆ, ಅವಿದ್ಯಾಕೃತವಾದದ್ದಲ್ಲ ವಾಸ್ತವಿಕವೇ ನಿಜವಾಗಿರ್ತಕ್ಕದ್ದೇ ಎಂದಾದರೆ ಸ್ವರೂಪನಾಶವೆಂಬ ದೋಷವಾಗತ್ತೆ ಆ ಪಕ್ಷದಲ್ಲೂ. ಹಿಂದಿನಂತೆ ಅಂದ್ರೆ ವಿಕಾರ ಪಕ್ಷದ ದೋಷ ಇರುವ ಹಾಗೆ ಏಕದೇಶ ಪಕ್ಷದ ದೋಷ ಬರುತ್ತೆ. ಸ್ವರೂಪನಾಶ ಎಂಬ ದೋಷವು ಬಂದೊದಗುತ್ತದೆ. ನೋಯ್ತಮ್ಮ ಬೆಳ್ಳಲ್ಲ ನನಗೆ, ಅಲ್ಲ ಕರೋನಾ ಆಗಿತ್ತು, ಕರೋನಾ ಅಲ್ಲ ಆಥ್ಲೆಟಿಕ್ಸ್, ಇದು ಚಿಕನ್ ಗುನ್ಯ, ಆ ಚಿಕನ್ ಗುನ್ಯ ಆಗಿತ್ತಲ್ಲ, ಈ ಚಳಿಗಾಲ ಬಂದ್ರೆ ಇಲ್ಲೆಲ್ಲ ನೋಯುತ್ತೆ, ಇವೆಲ್ಲ ನೋಯುತ್ತೆ. ಚಿಕನ್ ಗುನ್ಯ ಬರುತ್ತೆ ನನಗೆ, ಹೇಳಕ್ಕೋರಕ್ಕೆ ಆಗ್ತಿರ್ಲಿಲ್ಲ. ಊಟ ಕೂಡ ಹುಡುಗರು ಎಬ್ಬಿಸ್ತಾ ಇದ್ರು, ಹುಡುಗರು ಎತ್ತಾ ಇದ್ರು, ಕೂದಲು ಮಾಡ್ತಿದ್ರು. ಆ ಅಷ್ಟೊಂದು ಕಮಲಾ ನರಸಿಂಹ ಹೋಮು ಕಮಲಾ ನರಸಿಂಹ ಹೋಮಲ್ಲಿ ಇದ್ದಾಗ ಚಿಕನ್ ಗುನ್ಯ ಬಂದ್ಬಿಡ್ತು. ಎಲ್ಲ ನೋಡ್ತಿದ್ದು. ಅದು ಇವಾಗ ಚಳಿಗಾಲ ಬಂದ್ರೆ ನೋಯುತ್ತೆ, ಇಲ್ಲೆಲ್ಲ ನೋಯುತ್ತೆ, ಈಗಲೂ ನೋಯುತ್ತೆ. ಅವರು ಡಾಕ್ಟರ್ ಹೇಳಿದ್ರು, ನೀವು ಗಂಗಾ ನದಿ ತಣ್ಣಿ ಸ್ನಾನ ಮಾಡಬೇಡಿ, ತಣ್ಣಿ ಸ್ನಾನ ಮಾಡಿದ್ರೆ ನೋವು ಹೆಚ್ಚಾಗತ್ತೆ, ಏನಿದ್ರು ಬಿಸಿ ನೀರಲ್ಲೇ ಬಿಸಿಲು ಕೈ ಇಟ್ಕೊಳ್ಳಿ, ಕೈ ನೋವಾಗದಲ್ಲ ಬಿಸಿಲು ಇಟ್ಕೊಳ್ಳಿ. ಅದು ನಿಜ ಅಲ್ಲ, ನೋಡಿದೀನಿ, ಕೈ ಬಿಸಿಲು ಇಟ್ಕೊಂಡ್ರೆ 5 ನಿಮಿಷ ನೋವು ಹೋಗ್ಬಿಡುತ್ತೆ. ಹಾ ಅದು ಹೇಳಿದ್ರು ಅವರು, ಕಾಲಿಗೆ ಸಾಕ್ಸ್ ಹಾಕೊಳ್ಳಿ, ಕೈ ಗ್ಲೌಸ್ ಹಾಕೊಳ್ಳಿ, ಮಫ್ಲರ್ ಹಾಕೊಳ್ಳಿ, ಸ್ವೆಟರ್ ಹಾಕೊಳ್ಳಿ, ಬೆಚ್ಚಗಿರ್ಬೇಕು ನೀವು. ಸಾರ್ ನಾನು ಬಾಣಂತಿ ಅಲ್ಲ ಸಾರ್ ಅಂದೆ, ನಾನು ಬಾಣಂತಿ ಅಲ್ಲ, ಯಾಕೆ ಹಿಂಗ್ ಮಾಡ್ತೀರಾ? ಇಲ್ಲ ನೀವು ಬಾಣಂತಿ ಇರ್ಬೇಕು, ಏನು ಮಾಡೋಕ್ಕಾಗಲ್ಲ, ಯಾಕೆ ತಗೊಂಡಿದೆ ಚಿಕನ್ ಗುನ್ಯ? ನಾನು ನೀವು ಕೊಟ್ಟಿದ್ದೀರಲ್ಲ, ಒಳ್ಳೆ ಮಣ್ಣಾಗತ್ತೆ ಕಂಡಿರೋದಲ್ಲ ಅಡಿಗಡಿ ಎಲ್ಲ. ಅದು ನಮ್ ನೆಲ ಹೇಗೆ ಅನ್ಕೊಂಡಿದ್ದೀರ ನೀವು? ಬದಿ ಕ್ಲಿಯರ್ ಅನ್ಕೊಂಡಿದ್ದೆ. ನಮ್ಮಿಲ್ಲಿ ಉತ್ತರಾಯಣಕ್ಕೆ ಒಂದ್ಸಲ ಒರೆಸ್ತಾರೆ, ದಕ್ಷಿಣಕ್ಕೆ ಒಂದ್ಸಲ ಒರೆಸ್ತಾರೆ. ಉತ್ತರಾಯಣ ಬಂತ ಒಂದ್ ದಿವಸ ಒರೆಸ್ತಾರೆ, ದಕ್ಷಿಣಾಯನ ಉತ್ತರಾಯಣಕ್ಕೆ ಒಂದ್ಸಲ, ದಕ್ಷಿಣ ಪುಣ್ಯಕಾಲಕ್ಕೆ ಇದಕ್ಕೂ ಸ್ನಾನ ಆಗಲಿ ಅಂತ. ಉಗ್ಗದ್ದಿಗಳಿಗೆ ಸೊಸೆ ಉಗ್ಗದ್ದಿಗಳಿಗೆ ಮಗಳು ಮಂಗಳವಾರ ಶುಕ್ರವಾರ ಎಣ್ಣೆ ಹಾಕೊಳ್ಳೋದು, ಸೊಸೆ ಮಂಗಳವಾರ ಶುಕ್ರವಾರ ಅಂತ ನೀಟು ಅಂತ. ಸೊಸೆ ಉಗ್ಗದ್ದಿಗಳಿಗೆ ಉಗಾದಿ ಹಬ್ಬಕ್ಕೆ ದಿವಾಳಿಗೆ 6 ತಿಂಗಳು ಬರೋದು ಉಗ್ಗದ್ದಿಗಳಿಗೆ ಅಂತಾರೆ. ಮಗಳು ಮಾತ್ರ ಮಂಗಳವಾರ ಶುಕ್ರವಾರ ಹಾಕೋತಾರೆ. ಲೇಟ್ ಅಂತ ಮಗಳದು 6ಕ್ಕೆ ಹೆಸರು ಹಾಕೊಂಡು ಲೇಟ್ ಅಂತೆ, ಅದು ಉಗ್ಗದ್ದಿಗಳಿಗೆ ಹತ್ತ ಅಂತ. ಟೋನಲ್ಲಿ ಹೆಂಗೆ ಅರ್ಥ ಮಾಡ್ತಾರೆ ಅಂತ ಅರ್ಥ ಆಯ್ತೆ. ನಗ್ತಾ ಇದ್ದಾರೆ ಗೌರೀಶ್ ಅವರು, ಗುರು ಹೇಳ್ತಿದ್ದಾರೆ.
ಸ್ವರೂಪನಾಶ ದೋಷ ಸ್ಯಾತ್ ಏಕದೇಶದಲ್ಲೂ ಹಿಂದಿನಂತೆ ಅಂದರೆ ವಿಕಾರ ಪಕ್ಷದಲ್ಲಿ ಹೇಗೋ ಏಕದೇಶ ಪಕ್ಷದಲ್ಲೂ ಹಾಗೆ ಇರುತ್ತೆ. ಯದಾ ತ್ವವಿದ್ಯಾಧ್ಯಸ್ಥಂ ಸಂಸಾರಿತ್ತನ್ನ ವಸ್ತುತಃ ಯದಾ ತ್ವವಿದ್ಯೆಯ ಯದಾ ಸಂಸಾರಿತ್ವಂ ಅವಿದ್ಯಾಧ್ಯಸ್ಥಂ ನ ವಸ್ತುತಃ ಅಸ್ತಿ ತದಾ ನ ಕೋಪಿ ದೋಷಃ. ಅದು ಮೂರನ್ನು ಸೇರಿಸ್ತಿದೆ. ವಿಕಾರೇ ಅವಯವೇ ಜೈವ ತದಾ ಪೂರ್ವೋಕ್ತ ಏವತು ಪಕ್ಷೋ ನಿರ್ವಹಣೀಯಸ್ಯ ಪಕ್ಷೋ ಅದ ಪಕ್ಷೋ ನಿರ್ವಹಣೀಯಸ್ಯ ಅಸ್ಮಾಭಿರಪಿ ಸಮ್ಮತಃ. ಯದಾ ತ್ವವಿದ್ಯೆಯ ಸಂಸಾರಿತ್ತನ್ನ ವಸ್ತುತಃ ಯದಾ ತು ಅವಿದ್ಯೆಯ ಅಧ್ಯಸ್ಥಂ ಸಂಸಾರಿತ್ವಂ ನ ವಸ್ತುತಃ ವಿಕಾರೇ ಅವಯವೇ ಚ ಏವ ತದಾ ಪೂರ್ವೋಕ್ತಃ ಏವ ತು ಪಕ್ಷಃ ನಿರ್ವಹಣೀಯಃ ಪೂರ್ವೋಕ್ತಃ ಏವ ತು एव तु पक्षः निर्वहणीयः स्यात् अस्माभिः अपि सम्मतः. ಯದಾ ತೋ ಯಾವಾಗಲಾದರೋ ಸಂಸಾರಿತ್ವಂ ಅವಿದ್ಯೆಯಾಧ್ಯಸ್ಥಂ ಸಂಸಾರಿತ್ವ ಅದು ಅವಿದ್ಯೆಯಿಂದಲೇ ಹುಟ್ಟಾಕೊಂಡದ್ದು. ನಿಜವಾಗಿ ಯಾರಿಗೂ ಸಂಸಾರಿತ್ವ ಇಲ್ಲ, ಯಾರು ಸಂಸಾರಿಗಳಿಲ್ಲ. ಇಲ್ಲದ ವಿದ್ಯೆ ಇದು ಎಲ್ಲರ ಬಾಧಿಪುದು. ಅವಿದ್ಯೆ ಇದೆ ಬೆಲೆ ಅದರಿಂದ ಹುಟ್ಟು ಸಂಸಾರತ್ವ ಎಲ್ಲ ಇರುತ್ತಪ್ಪ. ಕಾರಣಾಧ್ಯಸ್ತು ಕಾರ್ಯ ಇರುತ್ತೆ, ಕಾರಣ ವಸ್ತುತಃ ವಸ್ತುತಃ ಸ್ವರೂಪದಿಂದ ಸಂಸಾರಿತ್ವ ಯಾರಿಗೂ ಇಲ್ಲ. ಇನ್ನು ವಿಕಾರ ಪಕ್ಷದಲ್ಲೂ ಅವಯ ಪಕ್ಷದಲ್ಲೂ ಯಾವಾಗ ವಿಕಾರ ಯದ ತದಾ ಪೂರ್ವೋಕ್ತ ಈ ಹಿಂದೆ ಹೇಳಿದ ದೋಷ ಬಂದೇ ಬರುತ್ತೆ. ಸ್ವರೂಪ ನಾಶವಾಗುವುದು ತಾನಿಲ್ಲ ಅಂತ ಆದ್ಮೇಲೆ ಸಿದ್ಧಾಂತ ಸಿದ್ಧವಾಗುತ್ತೆ. ಆ ಪೂರ್ವ ವಿಕಾರ ಪಕ್ಷದಿಂದ ಪೂರ್ವೋಕ್ತ ಅಂದ್ರೆ ಈಗ ಒಂದ್ ವೇಳೆ ಹೀಗೆ ಒಪ್ಕೊಂಡ್ರೆ ಹಿಂದಿನ ಶ್ಲೋಕಕ್ಕೆ ಇದು ವಿಪರೀತವಾಗಿ ಸರಿ. ಒಂದ್ ವೇಳೆ ನೀನು ಸಂಸಾರಿತ್ವ ಅವಿದ್ಯಾಕಲ್ಪಿತ ನಾವು ಹೇಳೋ ಹಾಗೆ ವಾಸ್ತವವಾಗಿಲ್ಲ ಅಂದ್ರೆ ಅವಾಗ ವಿಕಾರ ಪಕ್ಷದಲ್ಲೂ ಅವಯವ ಪಕ್ಷದಲ್ಲೂ ನಾವು ಹಿಂದೆ ಹೇಳೋದಲ್ಲ ಕರ್ಮ ಬೇಕಿಲ್ಲ. ಪೂರ್ವೋಕ್ತೇವ ಪಕ್ಷಃ ನಿರ್ವಹಣೀಯಃ ಅಸ್ಮಾಭಿರುಕ್ತಃ ಮಗ ಅಸ್ಮಾಭಿ ಪೂರ್ವೋಕ್ಷ ಏವ ಪಕ್ಷಃ ನಿರ್ವಹಣೀಯಃ. ಅದು ಅಸ್ಮಾಭಿರಪಿ ಸಮ್ಮತಃ ನಾವು ಓಕೆ ಇದೆ. ಯಾವಾಗಲಾದರೋ ಸಂಸಾರಿತ್ವವು ಅವಿದ್ಯೆಯಿಂದ ಅಧ್ಯಸ್ಥವಾದದ್ದು ವಸ್ತುತಃ ಇಲ್ಲ ಅಂತ ಆಗುತ್ತದೆಯೋ ಎಂದು ನೀವು ಒಪ್ಪಿದರೆ ನೀವು ಒಪ್ಪಿದರೆ ಅವ ಹಿಂದೆ ಹೇಳಿದ್ದಾಗ ಹಿಂದೆ ಹೇಳಿದ್ರಲ್ಲ ಒಳ್ಳೆ ಎರಡು ಪಕ್ಷದಲ್ಲೂ ಇದು ಬೇಡ ಅಂತ. ಆಗ ಎರಡು ಪಕ್ಷದಲ್ಲೂ ಕರ್ಮ ಬೇಡ ಅಂತ. ಅದೇ ವಿನಾಶವಾಗತ್ತೆ, ಇದಾಗತ್ತೆ. ಮೇಲೆ ಇಲ್ಲೇ ಉಪಸಂಹಾರ ಮಾಡೋದಲ್ಲ. ಇಲ್ಲ 61-62 ಹೇಳಿದಲ್ಲ ಕರ್ಮ ಸರ್. 59 ವಿಜ್ಞಾನಾತ್ಮಕಾರಸ್ಯ ಕಾರಣ ಇತ್ಯಮಿವರ್ತಃ ಸ್ವತಸ್ತಸ್ಯ ಚ ಸಂಸಿದ್ಧೇಃ ಕಾರ್ಯತಾ ನೋತ್ಪದ್ಯತೆ ಕರ್ಮಾದೋ ಅನರ್ಥಕಂ ಮುಕ್ತೌ ಏಕದೇಶ ವಿಕಾರಯೋಃ ಹೌದು, ಏವ ನಿರ್ವಹಣೆ. ಆ ಪಕ್ಷನೇ ಇದ್ದು ಸೇರಿಸು ಹಿಂದಿನ ಪಾದ ಸರ್ವವಾದ ವಿರೋಧೀಯ ನಾತು ವಿಧಿ ವಿಶೇಷತೆ ತದಾ ಹಿ ಕಲ್ಪನಾ ಸರ್ವಾಂಗ ಇದು ಅವ್ನು ಮಾಡ್ಕೊಳ್ಳೋದ ಅವ್ನು ಮಾಡ್ಕೊಳ್ಳಿ. ಅವನ್ನೆಲ್ಲ ಪ್ರಮಾಣ ಅಂತ ನಿನ್ಕೊಬ್ಳಂಗೆ ತೋರಿಸ್ಬೇಡ. ನಿನ್ನ ಪರ ನಾನು ಅನ್ಕೊಬಿಟ್ರೆ ನನಗೆ ಪ್ರಮಾಣ ಅಲ್ಲಪ್ಪ, ನಾನು ಅವ್ನಿಗೆ ಒಪ್ಪಲ್ಲಪ್ಪ, ಹಂಗದು ಬೇಕಿಲ್ಲಪ್ಪ. ಹಂಗೆ ಅರ್ಥ ಮಾಡ್ಕೊಂಡು ಬರುತ್ತೆ, ಅಲ್ಲಿಂದೇನೆ ಅರ್ಥ ಮಾಡ್ಕೊಂಡು ಅವನು ಅರ್ಥ ಮಾಡ್ಬಿಟ್ರೆ ಅವನು ಕೇಳಬೇಕು ಎಲ್ಲಿದೆ ರೂಲ್ಸ ನೀನು ಹೇಳು. ಇವ್ರು ಸೇರಿಸ್ಕೊಂಡಿದ್ದಾರೆ. ಇವರು ಇಷ್ಟನೇ ಸೇರಿಸೋದು. 3 ಪಾದ ಸೇರಿಸಿ ಮುಂದೆ 3 ಪಾದ ಸೇರಿಸಿ.
ಏನೇನು ಕಳಿಸ್ತಾ ಇರ್ತಾರೆ, ಯಾರಾದ್ರೂ ಒಂದು ಮೆಸೇಜು ಮೆಸೇಜ್ ಬರ್ತಾ ಇರುತ್ತೆ. ಬರ್ಕೊಳಕ್ ಹೇಳಿಲ್ಲ. ಅರ್ಥ ಆಗಿಲ್ವಾ? ಬರ್ಕೊಳ್ಳಿ. ಯಾವಾಗಲಾದರೂ ಸಂಸಾರಿತ್ವವು ಅವಿದ್ಯೆಯಿಂದಲೇ ಹುಟ್ಟಾಕಿದ್ದು, ವಸ್ತುತಃ ಇರುವುದಲ್ಲ ಎಂಬುದನ್ನು ಒಪ್ಪುತ್ತೀರೋ, ಆಗ ವಿಕಾರ ಪಕ್ಷ ಅವಯ ಪಕ್ಷದಲ್ಲೂ ಕೂಡ ನಾವು ಹಿಂದೆ ಹೇಳಿದ್ದಾಗ ದೋಷವೇ ಬರುತ್ತೆ ಅಂತಲ್ವಾ? ವಿಕಾರ ಅವಯ ಪಕ್ಷದಲ್ಲೂ ಕೂಡ ಅವಾಗ ಹಿಂದೆ ಹೇಳಿದ್ದಾಗ ದೋಷವೇ ಬರುತ್ತೆ. ಪಕ್ಷದಲ್ಲೂ ಅವಯ ಪಕ್ಷದಲ್ಲೂ ಹಿಂದೆ ಹೇಳಿದ ಯುಕ್ತಿಯನ್ನೇ ನಿರ್ವಹಿಸಿ ಅದು ದೋಷಯುಕ್ತಿಯನ್ನ ಹಿಂದೆ ಹೇಳಿದ್ದಾಗ ದೋಷವನ್ನೇ ತೆಗೆದುಕೊಳ್ಳಬೇಕಾಗತ್ತೆ. ಅವಾಗ ನಾವು ಹೇಳಿದ ಪಕ್ಷವೇ ವಾಸ್ತವಿಕವಲ್ಲ ಎಂದು ಒಪ್ಪಿದಾಗ, ವಾಸ್ತವಲ್ಲ ಎಂದಾದಾಗ ವಿಕಾರ ಪಕ್ಷದಲ್ಲೂ ಕೂಡ ಪಕ್ಷದಲ್ಲೂ ನಾವು ಹಿಂದೆ ಹೇಳಿದ್ದಾದ ಜ್ಞಾನದಿಂದಲೇ ಮುಕ್ತಿ ಎಂಬ ಪಕ್ಷವನ್ನೇ ತೆಗೆದುಕೊಳ್ಳಬೇಕಾಗುತ್ತೆ. ತಗೊಂಡ್ರೆ ನಮ್ಗದು ಒಪ್ಪಿಗೆನೆ. ಜ್ಞಾನ ದೇವತೆ ಕೈವಲ್ಯ ಸಮಾಧಾನ ಒಪ್ಪಿಗೆ. ಪರಮೋಪಸಂಹಾರ. ಹೌದಾ? ಯಾಕೆ ಅದೇನು ಜೋಯಿಸದ ಸರ್ವವಾದ್ಯ ವಿರೋಧಿ ಚ ನಾತೋ ವಿಧಿರಿಹೇಷ್ಯತೆ. ಯದಾ ಹಿ ಕಲ್ಪನಾ ಸರ್ವ ವಿಕಾರಾವಯವಾದಿಕಾಃ ವಿಷಯೇಮ ಹಿ ವಿದ್ಯೈವ ಸರ್ವಾಃ ಸಂಪಾದಯಿಷ್ಯತಿ. ಪೂರ್ಣಂ ವಿಶ್ಲೇಷಂ ತಸ್ಮಾತ್ ಪೂರ್ಣಂ ಅವಿದ್ಯೆಯ. ಎಲ್ಲ ಮುಂದೆ ಎಲ್ಲ ಹಿಂದೆ ಎಲ್ಲಿ ನಿಲ್ಸ್ಕೊಂಡು ವರ್ಷ ಹೇಳ್ಬೋದು, ಸೇರಿಸ್ಕೊಂಡು ವರ್ಷ ಹೇಳ್ಬೋದು, ಒಂದಕ್ಕೆ ವರ್ಷ ಹೇಳ್ಬೋದು. ಹೂಗುಣ ಸರ್ವವಾದ್ಯ ವಿರೋಧಿ ಚ ನ ಸಹ ವಿಧಿಃ ಯಃ ಶ್ಯತೆ ತದಾ ಹಿ ಕಲ್ಪನಾಃ ಸರ್ವಾಃ ವಿಕಾರಾವಯವಾದಿಕಾಃ ಏವ ಇಮಾಃ ಹಿ ಅವಿದ್ಯಾ ಏವ ಸರ್ವಾಃ ಸಂಪಾದಯಿಷ್ಯತಿ. ನಾವು ಹೇಳಿದ್ರೆ ಜ್ಞಾನದಿಂದಲೇ ಮೋಕ್ಷ ತಪ್ಕೊಂಡ್ರೆ ಎಲ್ಲಾ ವಾದಿಗಳಿಗೂ ಅವಿರೋಧ ಆಗುತ್ತೆ. ಸರ್ವವಾದ್ಯ ವಿರೋಧೀಶ ಅದನ್ನು ವಿಧಿಯಲ್ಲಿ ಬೇಕಿಲ್ಲ, ಕರ್ಮ ಬೇಕಿಲ್ಲ. ನಮ್ಮ ಪಕ್ಷದಂತೆ ವೇದಾಂತ ಪಕ್ಷದಂತೆ ಅವಿದ್ಯೆಯಿಂದಲೇ ಸಂಸಾರಿತ ದುಃಖ ಬಂಧ, ಜ್ಞಾನದಿಂದಲೇ ಮುಕ್ತಿ ಅಂತ ಒಪ್ಕೊಂಡ್ಬಿಟ್ರೆ, ಜ್ಞಾನದಿಂದಲೇ ಮುಕ್ತಿ ಒಪ್ಕೊಂಡ್ರೆ ಅದು ಎಲ್ಲಾ ವಾದಿಗಳಿಗೂ ಅವಿರೋಧಿ ಆಗುತ್ತದೆ. ಇಲ್ಲಿ ವಿಧಿಯೋ ಇಲ್ಲ, ಈ ಜ್ಞಾನ ವಿಷಯಕ್ಕೆ ವಿಧಿಯು ಹೊಂದೋದೂ ಇಲ್ಲ. ಆವಾಗ ಈ ವಿಧಿ ಕಲ್ಪನೆ ಮಾಡಿದಿರಲ್ಲ ನೀವು, ವಿಕಾರಾವಯವಾದಿಕಾ ಸರ್ವಾಃ ಕಲ್ಪನಾ ವೃಥೈವ ಸ್ಯಾತ್. ವಿಕಾರವಾಗಿದ್ದಾನೆ ಜೀವ ಪರಮಾತ್ಮಂದು, ಅವಯವವಾಗಿದ್ದಾನೆ ಅಂತ ಈ ಎಲ್ಲಾ ಕಲ್ಪನೆ ವ್ಯರ್ಥವಾಗುತ್ತೆ, ದಂಡ ಬೇಕಿಲ್ಲದೆ ಇರೋದು. ಯಾಕಂದ್ರೆ ಎಲ್ಲವನ್ನೂ ಅವಿದ್ಯೆ ಸಂಪಾದನೆ ಮಾಡ್ಕೊಡುತ್ತೆ. ನೀವು ಅವಿದ್ಯೆಯಿಂದಲೇ ಅವಯವ ಅಂತ ಹೇಳ್ತಿರೋದು, ಅವಿದ್ಯೆಯಿಂದಲೇ ವಿಕಾರ ಅಂತ ಇರೋದು, ಅವಿದ್ಯೆಯಿಂದಲೇ ಭಿನ್ನ ಅನ್ನೋದು. ಭಿನ್ನತ್ವ ಕಲ್ಪನೆ, ಏಕದೇಶ ಕಲ್ಪನೆ, ಅವಯವ ಕಲ್ಪನೆ, ಏನ್ ಕಲ್ಪನೆ ಮಾಡೋದು ಅವಿದ್ಯೆಯಿಂದಲೇ. ಆದ್ದರಿಂದ ಪೂರ್ಣವಾದ ನಿಷೇಧವು ವಿದ್ಯೆಯಿಂದ, ಅಪೂರ್ಣಂ ಅವಿದ್ಯೆಯಿಂದ. ಪೂರ್ಣಂ ನಿಷೇಧಂ ತಸ್ಮಾತ್ ವಿದ್ಯಾತಃ. ಹಾಗಾದ್ರೆ ಅಪೂರ್ಣಂ ತು ಅವಿದ್ಯೆ. ಪೂರ್ಣ ವಿದ್ಯಾ
ಅಷ್ಟೇ ಬರ್ಕೊಳ್ಳಿ. ನಾವು ಹೇಳ್ದಂಗೆ ಕಲ್ಪನೆ ಮಾಡಿದ್ರೆ ಎಲ್ಲಾ ವಾದಿಗಳಿಗೂ ಅವಿರೋಧವಾಗುತ್ತದೆ. ಅತಃ ಆದ್ದರಿಂದ ಮಾಡಿ. ಆದ್ದರಿಂದ ನಾವು ಹೇಳಿದಂಗೆ ಕಲ್ಪನೆ ಮಾಡಿದರೆ ಎಲ್ಲಾ ವಾದಿಗಳಿಗೂ ಅವಿರೋಧವಾಗತ್ತೆ. ಆಗ ವಿಕಾರ ಆಗ ಈ ವಿಕಾರ ಅವಯವ ಮುಂತಾದ ಎಲ್ಲಾ ಕಲ್ಪನೆಯು ವ್ಯರ್ಥವೇ ಆಗುತ್ತದೆ. ಏಕೆಂದ್ರೆ ಎಲ್ಲವನ್ನೂ ಅವಿದ್ಯೆಯೇ ಮಾಡಿಕೊಟ್ಬಿಡುತ್ತೆ. ಅವಿದ್ಯೆಯೇ ವಿಕಾರನ್ ಮಾಡುತ್ತೆ, ಅವಯವಾನ್ ಮಾಡುತ್ತೆ, ಪರಿಚ್ಛಿನ್ನ ಮಾಡುತ್ತೆ, ದುಃಖಿ ಸಂಸಾರಿ ಎಲ್ಲ ಮಾಡುತ್ತೆ. ಅವಿದ್ಯೆಗೆ ಏನ್ ಮಾಡಕ್ಕಾಗಲ್ಲಮ್ಮ. ನಾ ಅವಿದ್ಯಾಯಾಸ್ತು ದುಷ್ಕರಂ ಮಾಡಿದ್ದಲ್ಲ ಅವಿದ್ಯೆನೇ. ಯಾಕ ವಿಶೇಷಂ ಪೂರ್ಣಂ. ಮೋಕ್ಷವು ಪೂರ್ಣವಾದ ವಿದ್ಯೆಯಿಂದ ಆಗುತ್ತೆ. ತಸ್ಮಾ ಜ್ಞಾನಾದ ನಿಶೇಷಂ ಪೂರ್ಣಂ. ಆ ಜ್ಞಾನದಿಂದ ಸಂಪೂರ್ಣವಾದ ನಿಶೇಷ ಉಂಟಾಗುತ್ತೆ. ಅಲ್ಲ, ಆ ಜ್ಞಾನದಿಂದ ಮೋಕ್ಷ ಸ್ವರೂಪ ಉಂಟಾಗುತ್ತೆ. ಜ್ಞಾನದಿಂದ ಪೂರ್ಣ ಮೋಕ್ಷ ಸ್ವರೂಪವು ಅವಿದ್ಯೆಯಿಂದ ಅಪೂರ್ಣ ರೂಪವೂ ಉಂಟಾಗತ್ತೆ. ಟೈಮೇ ಆಗೇ ಹೋಗ್ಬಿಡ್ತು ಅಲ್ವಾ? ಯಾಕೆ ತಗೊಂಡು ಪೂರ್ಣಮದ ಮುಂದೆ ಬರುತ್ತಲ್ಲ, ಯಾಕೆ ಹೋಗ್ಬೇಕು ಮುಂದೆ? ತಪ್ಪಲ್ವಾ? ಎಲ್ಲಿದೆ ಯಾಕೆ ಹಾಕೋಬೇಕು? ಅಪ್ರಾಸಂಗಿಕ ಮುಚ್ಚತೆ. ಇದಿಷ್ಟು ಒಂದು ಮಾಡಿದ್ದಾರೆ. ಪೂರ್ಣಂ ನಿಶ್ಚಯಂ ತಸ್ಮಾತ್ ಪೂರ್ಣಂ ವಿದ್ಯೆಯ ಆಭಾಸತೆ ವಿಷಯವಾದೋ ಯಥಾಭೂತಾತ್ಮ ವಿದ್ಯೆಯ ಪ್ರಧ್ವಸ್ತಾಯಾಮ ವಿದ್ಯಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣಮದ ಪೂರ್ಣ ಅನರ್ಥಕೋ ವಿಶಿಷ್ಟಸ್ಮಾ ಸರ್ವೋ ನಿಶ್ಚಯ ಸಂಪ್ರತಿ ಇತ್ಯೇತ ನ್ಯಾಯ ಜತ್ತು ಶೋಧಿತ ಅಮ್ಮ ಪದಾರ್ಥತ್ವ ಇತ್ಯರ್ಥ. ಎಲ್ಲ ಔಟ್ ಆಫ್ ಡೇಟ್. ಮಾಸ್ಟರ್ ವೆಂಕಟೇಶಯ್ಯಂಗರು 21,000 ಇದೆಯಲ್ಲ ಇದು ರಾಮಾಯಣ, ಅದು 11,000 ಕೃಷಿಯಾರ. ಮಾಸ್ಟರ್ ವೆಂಕಟೇಶಯ್ಯಂಗರವರು ರಾಮಾಯಣಕ್ಕೆ ಏನು ಕೊರತೆ ಆಗಲ್ಲ. ಈ 11 ಬನ್ನಿ 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 ಆಯ್ತು, ಪಾಠ ಆಯ್ತು ಆಯ್ತು ಮುಗೀತು, ಪಾಠ ಮುಗೀತು. ಏನು ಟೈಮ್ ಸರ್? ಆನ್ ಟೈಮ್ ನೀವು ಅಷ್ಟೊತ್ತು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಯಾವ ಫೋನ್ ಮಾಡಿದ್ರೆ ಎತ್ತಿರಿ ಸರ್. ಅಲ್ಲ, ಬೆಳಿಗ್ಗೆ ಮಧ್ಯಾಹ್ನ 3 ಹೊತ್ತು ಏನೇ ಇದ್ರು ಇವಾಗ ನೀವು ಅಕಸ್ಮಾತ್ ಏನೋ ಇದಾಯ್ತು ಏನ್ ನನಂತ ಹೇಳಿ. ನಮ್ಗೆ ಏನಪ್ಪ ವಂಶ ಫೋನ್ ಮಾಡಿದಾಗ ಎಲ್ಲ ಹೋಗಿದ್ದಾರೆ, ಬಾತ್ರೂಮ್ ಇನ್ನೂ ಹೋಗಿದ್ದಾರೆ. ಆಮೇಲೆ ಮಿಸ್ ಕಾಲ್ ನೋಡಿ ಮಾಡ್ಬೇಕಲ್ಲ ಅಂತ 2 ಸಲ ಮಾಡಿದಾಗೂ ಎತ್ತಲಿಲ್ಲ. 3 ಸಲ ಮಾಡಿ ಮತ್ತೆ ಇನ್ನೊಂದು ಫೋನ್ ಮಾಡಿದ್ರೆ ಎತ್ತಾ ಇದ್ದಾರೆ. ಹೋಗ್ಕೊಳ್ಳಿ, 3ನೇ ಫೋನಿಗೂ ಇನ್ನೊಂದು ಫೋನಿಗೂ 10 ಸೆಕೆಂಡು ಇರ್ತದಿಲ್ಲ.